ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ 6th ಸ್ಟ್ಯಾಂಡರ್ಡ್ ಸೈನ್ಸ್ ಬಗ್ಗೆ ನೋಡಿದ್ದೀವಿ. 2 ಕ್ಲಾಸ್ ಇದ್ದಾವೆ. ನನ್ನ ಹಿಂದಿಂದು ಯಾವುದಪ್ಪ ಅಂದರೆ 6th ಸ್ಟ್ಯಾಂಡರ್ಡ್ದು. ಇವತ್ತೇನಪ್ಪ ಅಂದರೆ 7th ಸ್ಟ್ಯಾಂಡರ್ಡ್ನಲ್ಲಿ ಬರುವಂಥ ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿರುವಂಥ ಒಂದು 4 ಪಾಠಗಳ ಬಗ್ಗೆ ಈ ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯಾಕಪ್ಪ ಅಂದರೆ ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡೋದರ ಮುಖಾಂತರ ನಾನು ಯಾವುದೇ ಒಂದು ಕ್ಲಾಸ್ ಮಾಡಿದ್ದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೋಡಿ, 7th ಸ್ಟ್ಯಾಂಡರ್ಡ್ನಲ್ಲಿ ಮೊದಲ ಪಾಠ ಯಾವುದಪ್ಪ ಅಂದರೆ ಸಸ್ಯಗಳಲ್ಲಿ ಪೋಷಣೆ. ಸಸ್ಯಗಳಲ್ಲಿ ಪೋಷಣೆ. ನೀವು 6th ಸ್ಟ್ಯಾಂಡರ್ಡ್ನಲ್ಲಿ ಕ್ಲಾಸ್ಗಳನ್ನು ನೋಡಿದ್ರಪ್ಪ ಅಂದರೆ ಅದರ ಮುಂದುವರೆದ ಭಾಗ ಇರುತ್ತೆ. ಇದು ಈಸಿ ಆಗುತ್ತೆ ನಿಮಗೆ, ಓಕೆನಾ. ಮೊದಲನೇದಾಗಿ ಪೋಷಣೆ ಅಂದ್ರೇನು ನೋಡಿ. ಪೋಷಣೆ ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ನ್ಯೂಟ್ರಿಷನ್ ಅಂತ ಕರೀತಾರೆ. ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಪೋಷಣೆ. ನೋಡಿ, ಇಲ್ಲಿ ನೋಡಿ, ಒಂದು ಜೀವಿ ಆಹಾರವನ್ನು ಪಡೆಯುವುದು ಮತ್ತು ದೇಹದಲ್ಲಿ ಅದನ್ನು ಏನು ಮಾಡ್ತೈತತ್ತ, ಬಳಸ್ಕೊಳ್ತೈತತ್ತ. ಆ ವಿಧಾನವನ್ನು ಏನಂತ ಕರಿತೀವಿ? ಪೋಷಣೆ ಅಥವಾ ನ್ಯೂಟ್ರಿಷನ್ ಅಂತ ಕರಿತೀವಿ. ಅವುಗಳಲ್ಲಿ ಸ್ವಪೋಷಿತ ಪೋಷಣೆ ಅಂದ್ರೇನು ಅಂದರೆ ಅಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನಪ್ಪ ಅಂದರೆ ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ವಿಧಾನಕ್ಕೆ ಏನಂತ ಕರಿತೀವಿ? ಸ್ವಪೋಷಿತ ಪೋಷಣೆ. ನೋಡಿ, ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವಲ್ಲ ಅಂಥ ವಿಧಾನಕ್ಕೆ ಸ್ವಪೋಷಿತ ಪೋಷಣೆ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಸಸ್ಯಗಳು ತಮ್ಮ ಆಹಾರವನ್ನು ಏನು ಮಾಡ್ತಾವೆ? ತಾವೇ ತಯಾರಿಸ್ಕೋತಾವೆ, ಹೌದಾ. ಹಾಗಾಗಿ ಸಸ್ಯಗಳಿಗೆ ಏನಂತ ಕರಿತೀವಿ? ಸ್ವಪೋಷಕಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ವಪೋಷಕಗಳು. ಪ್ರಾಣಿಗಳು ಮತ್ತು ಇನ್ನೂ ಹೆಚ್ಚಿನ ಇತರ ಜೀವಿಗಳು ಏನು ಮಾಡ್ತಾವೆ? ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುವುದರಿಂದ ಏನು ಮಾಡ್ತಾವಪ್ಪ? ತಮ್ಮ ಆಹಾರವನ್ನು ಯಾವುದರಿಂದ ಪಡೆದುಕೊಳ್ತಾವೆ? ಸಸ್ಯಗಳಿಂದ ಪಡೆದುಕೊಳ್ತಾವೆ. ಯಾವುವು? ಪ್ರಾಣಿಗಳು. ಅದಕ್ಕಾಗಿ ಈ ಪ್ರಾಣಿಗಳನ್ನು ಏನಂತ ಕರಿತೀವಿ? ಪರಪೋಷಕಗಳು ಅಥವಾ ಹಿಟ್ರೋಟ್ರೋಪ್ಸ್ ಅಂತ ಕರಿತೀವಿ. ಸಸ್ಯಗಳಲ್ಲಿ ಆಹಾರ ತಯಾರಿಸುವಂಥ ಪ್ರಕ್ರಿಯೆಗೆ ಏನಂತ ಕರಿತೀವಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ, ಓಕೆನಾ. ಸಸ್ಯಗಳ ಆಹಾರದ ಕಾರ್ಖಾನೆಗಳತ್ತೆ ಯಾವುದನ್ನು ಕರಿತೀವಪ್ಪ ಅಂದರೆ ಎಲೆಗಳಿಗೆ ಕರಿತೀವಿ. ನೋಡಿ, ಎಲೆಗಳು ಏನಪ್ಪ ಅಂದರೆ ಇವು ಸಸ್ಯಗಳ ಆಹಾರದ ಕಾರ್ಖಾನೆಗಳು. ಎಲೆಗಳು ಏನನ್ನು ಹೊಂದಿರ್ತಾವಪ್ಪ ಅಂದರೆ ಕ್ಲೋರೋಫಿಲ್ ಎಂಬ ಹಸಿರು ವರ್ಣಕವನ್ನು ಹೊಂದಿರ್ತವೆ. ನೋಡಿ, ಅವರು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದಪ್ಪ ಅಂದರೆ ನಿಮಗೆ ನೋಡು, ಎಲೆಗಳು ಹಸಿರಾಗಿರಲು ಕಾರಣ. ಎಲೆಗಳು ಹಸಿರಾಗಿರಲು ಕಾರಣತೆ ಪ್ರಶ್ನೆಯನ್ನು ಕೊಟ್ಟು ಅದಕ್ಕೆ ಆಪ್ಷನ್ನಲ್ಲಿ ಕ್ಲೋರೋಫಿಲ್ ಅಥವಾ ಪತ್ರಹರಿತು ಅಂತ ಕೊಟ್ಟಿದ್ರೆ ಅದನ್ನು ನೀವು ಚಾಯ್ಸ್ ಮಾಡಬೇಕಾಗುತ್ತೆ. ಈ ಪತ್ರಹರಿತು ಅಥವಾ ಕ್ಲೋರೋಫಿಲ್ ಇರುವುದರಿಂದ ಎಲೆಗಳು ಏನಾಗಿರ್ತವೆ? ಹಸಿರಾಗಿರ್ತವೆ, ಓಕೆನಾ. ನೆಕ್ಸ್ಟ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ದ್ಯುತಿ ಅಂದರೆ ಬೆಳಕು. ದ್ಯುತಿ ಅಂದರೆ ಏನು? ಬೆಳಕು. ಸಂಶ್ಲೇಷಣೆ ಅಂದರೆ ತಯಾರಿಸುವುದು. ದ್ಯುತಿ ಅಂದರೆ ಬೆಳಕು, ಸಂಶ್ಲೇಷಣೆ ಅಂದರೆ ತಯಾರಿಸುವುದು, ಓಕೆನಾ. ಸಸ್ಯಗಳು ಏನು ಮಾಡ್ತಾವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ನೀರು ಬಳಸಿಕೊಂಡು ಪತ್ರಹರಿತ್ತಿನ ಸಹಾಯದಿಂದ ಏನು ಮಾಡ್ತಾವೆ? ತಮ್ಮ ಆಹಾರವನ್ನು ತಯಾರಿಸುವಂಥ ಪ್ರಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎನ್ನುವರು. ನೋಡಿ, ಸಸ್ಯಗಳು ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರನ್ನು ಬಳಸಿಕೊಂಡು ಪತ್ರಹರಿತ್ತು ಅಥವಾ ಕ್ಲೋರೋಫಿಲ್ನ ಸಹಾಯದಿಂದ ಏನು ಮಾಡ್ತಾವೆ? ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೋತಾವೆ. ಈ ವಿಧಾನಕ್ಕೆ ನಾವೇನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಅಂತೇಳಿ ಕರಿತೀವಿ. ಅವರು ದ್ಯುತಿ ಸಂಶ್ಲೇಷಣೆ ಬಗ್ಗೆ ಯಾವ ರೀತಿ ದ್ಯುತಿ ಸಂಶ್ಲೇಷಣೆ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಈ ಕೆಳಗಿನ ಯಾವ ಅನಿಲವನ್ನು ಸಸ್ಯಗಳು ಬಳಸ್ಕೊಳ್ತಾವೆ ಅಂತ ಕೇಳ್ಬೋದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳು ಈ ಕೆಳಗಿನ ಯಾವ ಅನಿಲವನ್ನು ಬಳಸಿಕೊಳ್ತಾವಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನ ಬಳಸ್ಕೋತಾವು ಮತ್ತು ಅವು ಉತ್ಪಾದಿಸುವಂಥ ಉಪ ಉತ್ಪನ್ನ ಅಥವಾ ಅವು ಬಳಸಿಕೊಂಡ ನಂತರ ಏನು ಆಹಾರವನ್ನು ತಯಾರಿಸ್ತಾವಲ್ಲ, ತಯಾರಿಸಿದ ನಂತರ ಯಾವ ಅನಿಲ ಬಿಡುಗಡೆ ಆಗ್ತೈತಪ್ಪ ಅಂದರೆ ಆಮ್ಲಜನಕ ಬಿಡುಗಡೆ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಸಸ್ಯಗಳು ಏನು ಮಾಡ್ತಾವೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಹೀರಿಕೊಂಡು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಏನು ಮಾಡ್ತಾವಪ್ಪ ಅಂದರೆ ಆಹಾರವನ್ನು ತಯಾರು ಮಾಡ್ತಾವೆ. ಅದು ಯಾವ ರೂಪದಲ್ಲಿರ್ತೈತಿ? ಕಾರ್ಬೋಹೈಡ್ರೇಟ್ ರೂಪದಲ್ಲಿರ್ತೈತಿ. ಯಾವ ರೂಪದಲ್ಲಿ? ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಜೊತೆಗೆ ಆಕ್ಸಿಜನ್ ಕೂಡ ಉಪ ಉತ್ಪನ್ನವಾಗಿ ಉತ್ಪಾದಿಸ್ತವೆ. ನೆಕ್ಸ್ಟ್,
ಮರುಭೂಮಿಯ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಹಸಿರು ಕಾಂಡಗಳಲ್ಲಿ ನಡೀತೈತಿ. ನೋಡಿ, ನೀವು ಮರುಭೂಮಿಯ ಸಸ್ಯಗಳನ್ನು ವೀಕ್ಷಣೆ ಮಾಡಿರಿ. ಕೆಲವೊಂದಿಷ್ಟು ಸಸ್ಯಗಳು ಯಾವ ರೀತಿ ಇರ್ತವಪ್ಪ ಅಂದ್ರೆ ಅವು ಎಲೆಗಳನ್ನೇ ಹೊಂದಿರಲ್ಲ. ಆ ಎಲೆಗಳು ಏನಾಗಿ ಮಾರ್ಪಾಡಾಗಿರ್ತಾವೆ ಅಥವಾ ಪರಿವರ್ತನೆಗೊಂಡಿರ್ತಾವಪ್ಪ ಅಂದರೆ ಎಲೆಗಳು ಮರುಭೂಮಿಯ ಸಸ್ಯಗಳಲ್ಲಿ ಎಲೆಗಳು ಮುಳ್ಳುಗಳಾಗಿ ಪರಿವರ್ತನೆಯಾಗಿರ್ತವೆ ಅಥವಾ ಮುಳ್ಳುಗಳಾಗಿ ಮಾರ್ಪಾಡುಗೊಂಡಿರ್ತವೆ. ಹಾಗಾದರೆ ಅವುಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲ್ವಾ ಅಂತೇಳಿ ನೀವು ಕೇಳ್ಬೋದು. ಅವುಗಳಲ್ಲಿಯೂ ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತೈತಿ. ಎಲ್ಲಪ್ಪ ಅಂದರೆ ಹಸಿರು ಕಾಂಡಗಳಲ್ಲಿ. ಎಲ್ಲಿ? ಹಸಿರು ಕಾಂಡಗಳಲ್ಲಿ. ಇವು ಯಾವುದರಲ್ಲಿ? ಮರುಭೂಮಿಯ ಸಸ್ಯಗಳಲ್ಲಿ ಈ ಕೆಳಗಿನವುಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಿ ನಿಮಗೆ ಎಲೆ, ಮುಳ್ಳು, ಕಾಂಡ ಮತ್ತು ಬೇರು ಅಂತ ಪ್ರಶ್ನೆ ಆಪ್ಷನ್ನ ಕೊಟ್ಟಾಗ ನೀವು ಏನಂತ ಆನ್ಸರ್ ಮಾಡಬೇಕು? ಹಸಿರು ಕಾಂಡ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಹಸಿರಲ್ಲದ ಎಲೆಗಳಲ್ಲೂ ಕೂಡ ಏನಿರ್ತೈತತ್ತ? ಕ್ಲೋರೋಫಿಲ್ ಇರ್ತೈತತ್ತ. ನೋಡಿ, ಕೆಲವೊಂದಿಷ್ಟು ಎಲೆಗಳನ್ನು ನೋಡಿದಾಗ ಕೆಲವೊಂದಿಷ್ಟು ಬೇರೆ ಬೇರೆ ಕಲರನ್ನ ಹೊಂದಿರ್ತವೆ, ಹೌದಾ? ಅವು ಹಸಿರಾಗಿರಲ್ಲ, ಬೇರೆ ಕಲರ್ ಇತ್ತಪ್ಪ ಅಂದ್ರೆ ಅದರಲ್ಲಿ ಕ್ಲೋರೋಫಿಲ್ ಇಲ್ವಾ ಅಂತ ಕೇಳಿದಾಗ ಅದರಲ್ಲಿಯೂ ಕೂಡ ಕ್ಲೋರೋಫಿಲ್ ಇರ್ತೈತಿ. ಆದರೆ ಸರ್ ಹಸಿರಾಗಿ ಯಾಕೆ ಕಾಣಲ್ಲ? ಕ್ಲೋರೋಫಿಲ್ ಇದೆ ಅಂದರೂ ಕೂಡ ಯಾಕೆ ಹಸಿರಾಗಿ ಕಾಣಲ್ಲಪ್ಪ ಅಂದ್ರೆ ಅವು ಏನು ಮಾಡಿರ್ತಾವಪ್ಪ ಅಂದ್ರೆ ಹೆಚ್ಚು ಪ್ರಮಾಣದ ಕೆಂಪು, ಕಂದು ಅಥವಾ ಇತರ ವರ್ಣಕಗಳನ್ನು ಏನು ಮಾಡ್ತಾವತ್ತ? ಹಸಿರು ಬಣ್ಣವನ್ನು ಮರೆ ಮಾಡಿರ್ತಾವತ್ತ. ಅವು ಏನು ಕೆಂಪು ಇಲ್ಲ ಎಲ್ಲಿ ಇತ್ತಪ್ಪ ಅಂದ್ರೆ ಆ ಕೆಂಪು ಅನ್ನುವಂಥ ಒಂದು ಬಣ್ಣ ಅಥವಾ ವರ್ಣಕ ಇದೆಯಲ್ಲ, ಆ ವರ್ಣಕ ಹಸಿರು ಬಣ್ಣದ ವರ್ಣಕವನ್ನು ಏನು ಮಾಡಿರ್ತೈತಿ? ಮರೆ ಮಾಡಿರ್ತೈತತ್ತ. ಅಂದರೆ ಹೆಚ್ಚಾಗಿ ಕೆಂಪು ವರ್ಣಕ ಇರ್ತೈತಿ. ಈ ಎಲೆಗಳಲ್ಲೂ ಏನಾಗ್ತೈತಿ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತೈತಿ. ನೋಡಿ, ಹಸಿರಲ್ಲದ ಅಥವಾ ಕೆಂಪು, ಕಂದು ಮತ್ತು ಇತರೆ ಬಣ್ಣದ ಎಲೆಗಳಲ್ಲೂ ಕೂಡ ಏನು ನಡೀತೈತಿ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತೈತಿ. ಯಾಕಪ್ಪ ಅಂದ್ರೆ ಅವುಗಳಲ್ಲಿಯೂ ಕೂಡ ಏನೈತಿ? ಕ್ಲೋರೋಫಿಲ್ ಇದೆ. ಓಕೆನಾ? ನೆಕ್ಸ್ಟ್, ಶೈವಲಗಳ ಬಗ್ಗೆ ನೋಡ್ತಾ ಬರೋದಾದರೆ ಇವುಗಳನ್ನು ಇಂಗ್ಲೀಷ್ನಲ್ಲಿ ಅಲ್ಗಿ ಅಂತ ಕರೀತಾರೆ. ಏನಂತ ಕರೀತಾರೆ? ಅಲ್ಗಿ. ನೋಡಿ, ಏನಪ್ಪ ಶೈವಲ ಅಂದರೆ ಏನಪ್ಪ ಅಂದರೆ ಕೊಳಗಳು ಅಥವಾ ನಿಂತ ನೀರಿನ ಆಕಾರಗಳಲ್ಲಿ ಕೊಳಕಾದ ಹಸಿರು ಬಣ್ಣದ ತೇಪೆಯನ್ನು ಶೈವಲ ಅಂತೇಳಿ ಕರಿತೀವಿ. ನೋಡಿ, ನೀವು ಎಲ್ಲಿ ನೀರು ನಿಂತಿರ್ತೈತಲ್ಲ ಅಥವಾ ಕೊಳಗಳಲ್ಲಿ ನೀವು ಹೋಗಿ ನೋಡಿದಾಗ ಅಲ್ಲಿ ಹಸಿರು ಪಾಚಿ ಬೆಳೆದಿರ್ತೈತಿ, ಹೌದಾ? ಅದನ್ನು ಏನಂತ ಕರಿತೀವಿ ನಾವು? ಶೈವಲ ಅಥವಾ ಅಲ್ಗಿ ಅಂತೇಳಿ ಕರಿತೀವಿ. ಈ ಶೈವಲಗಳು ಕೂಡ ಏನನ್ನು ಹೊಂದಿರ್ತಾವಂತ? ಕ್ಲೋರೋಫಿಲ್ಲನ್ನು ಹೊಂದಿರ್ತಾವೆ. ಇಂಪಾರ್ಟೆಂಟ್ ನೋಡಿ, ಶೈವಲಗಳು ಕ್ಲೋರೋಫಿಲ್ಲನ್ನು ಹೊಂದಿರುತ್ತವೆಯೇ ಇಲ್ಲವೇ ಅಂತ ಪ್ರಶ್ನೆ ಕೇಳಿದಾಗ ನೀವೇನಂತ ಆನ್ಸರ್ ಮಾಡಬೇಕು? ಕ್ಲೋರೋಫಿಲ್ಲನ್ನು ಹೊಂದಿರ್ತವೆ. ಇವು ಕೂಡ ಏನು ಮಾಡ್ತಾವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ನೋಡಿ, ಒಂದು ಮರುಭೂಮಿಯ ಸಸ್ಯಗಳು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ನೋಡಿ, ನಾನು ಹೇಳ್ತಾ ಇರುವಂಥ ಪಾಯಿಂಟನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಮರುಭೂಮಿಯ ಸಸ್ಯಗಳು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ಅವು ಹಸಿರು ಕಾಂಡದ ಮೂಲಕ ಏನು ಮಾಡ್ತಾವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ನೆಕ್ಸ್ಟ್, ಕೆಂಪು, ಕಂದು ಬಣ್ಣದ ಎಲೆಗಳು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ನೆಕ್ಸ್ಟ್, ಶೈವಲಗಳು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ಓಕೆನಾ? ಇವು 3 ಪಾಯಿಂಟ್ಸ್ಗಳನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್. ಈ ಕಾರ್ಬೋಹೈಡ್ರೇಟ್ ಏನನ್ನು ಒಳಗೊಂಡಿರ್ತೈತಪ್ಪ ಅಂದರೆ ಇವು ಕಾರ್ಬೋಹೈಡ್ರೇಟ್ನಲ್ಲಿ ಕಾರ್ಬನ್ ಇರ್ತೈತಿ, ಹೈಡ್ರೋಜನ್ ಇರ್ತೈತಿ, ನೆಕ್ಸ್ಟ್ ಆಕ್ಸಿಜನ್ ಇರ್ತೈತಿ. ಏನಿರ್ತೈತಿ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇವು 3 ಕೂಡಿಕೊಂಡು ಏನಾಗಿರ್ತೈತಿ? ಕಾರ್ಬೋಹೈಡ್ರೇಟ್ ಆಗಿರ್ತೈತಿ. ಓಕೆನಾ? ನೆಕ್ಸ್ಟ್, ಪರಾವಲಂಬಿ ಸಸ್ಯಗಳು. ಪರಾವಲಂಬಿ, ಪರ ಅಂದರೆ ಬೇರೆ, ಅವಲಂಬಿ ಅಂದರೆ ಅವಲಂಬಿಸುವುದು. ಬೇರೆ ಸಸ್ಯಗಳ ಮೇಲೆ ಅವಲಂಬವಾಗಿರುವಂಥ ಸಸ್ಯಗಳನ್ನು ಪರಾವಲಂಬಿ ಸಸ್ಯಗಳು ಅಂತ ಕರಿತೀವಿ. ನೋಡಿ, ಈ ಸಸ್ಯವು ಏನಾಗಿರ್ತವೆ? ಅತಿಥೇಯ ಸಸ್ಯದಿಂದ ಪೋಷಕಗಳನ್ನು ಪಡೆದುಕೊಳ್ಳುತ್ತದೆ. ಏನು ಮಾಡ್ತೈತಿ? ಅತಿಥೇಯ ಸಸ್ಯ ಅಥವಾ ಇದು ಒಂದು ಎಕ್ಸಾಂಪಲ್ಗೆ ಒಂದು ಅಮಾರ್ಬೆಲ್ ಅನ್ನುವಂಥ ಅಥವಾ ಕಸ್ಕ್ಯೂಟ್ ಅನ್ನುವಂಥ ಒಂದು ಸಸ್ಯ ಐತಿ. ಆ ಸಸ್ಯ ಏನು ಮಾಡ್ತೈತಿ? ಬೇರೆ ಒಂದು ಮರದ ಮೇಲೆ ಏನಾಗಿರ್ತೈತಿ? ಅದು ಹರಡಿರ್ತೈತಿ. ಈ ರೀತಿಯಾಗಿ ಮರದ ಮೇಲೆ ಹರಡಿರ್ತೈತಿ. ಅದು ಏನು ಮಾಡ್ತೈತಪ್ಪ ಅಂದರೆ ಅತಿಥೇಯ ಸಸ್ಯ ಅಂದರೆ ಇದೇನು ಮರ ಇದೆಯಲ್ಲ, ಇದರಿಂದ ಏನು ಮಾಡ್ತೈತಿ? ಅದು ಪೋಷಕಗಳನ್ನು, ನ್ಯೂಟ್ರಿಷನ್ಗಳನ್ನು ಹೀರ್ಕೋತೈತಿ. ಅದಕ್ಕಾಗಿ ಈ ಸಸ್ಯವನ್ನು ಏನಂತ ಕರಿತೀವಿ? ಪರಾವಲಂಬಿ ಸಸ್ಯ. ನೋಡಿ, ಪರಾವಲಂಬಿ ಸಸ್ಯಕ್ಕೆ ಎಕ್ಸಾಂಪಲ್ಲು ಅಮಾರ್ಬೆಲ್ ಅಥವಾ ಕಸ್ಕ್ಯೂಟ್ ಅನ್ನುವಂಥ ಸಸ್ಯ. ಓಕೆನಾ? ನೆಕ್ಸ್ಟ್, ಕೀಟಾಹಾರಿ ಸಸ್ಯಗಳು. ನೋಡಿ, ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್. ನೋಡಿ, ಕೀಟಾಹಾರಿ ಸಸ್ಯಗಳು ಅಂದರೆ ಯಾವುವಪ್ಪ ಅಂದರೆ ಕೀಟಗಳನ್ನು ತಿನ್ನುವ ಸಸ್ಯಗಳನ್ನು ಕೀಟಾಹಾರಿ ಸಸ್ಯಗಳು ಎನ್ನುವರು. ನೋಡಿ, ಅವು ಕೀಟಗಳನ್ನು ತಿಂದು ಬದುಕ್ತಾವತ್ತ. ಆ ಸಸ್ಯಗಳಿಗೆ ಏನಂತ ಕರಿತೀವಿ? ಕೀಟಾಹಾರಿ ಸಸ್ಯಗಳಂತೆ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಹೂಜಿ ಗಿಡ, ಡ್ರಾಸೇರಾ ಇವು ಕೀಟಾಹಾರಿ ಸಸ್ಯಗಳಿಗೆ ಎಕ್ಸಾಂಪಲ್. ನೋಡಿ,
ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಯಾವ ರೀತಿಯಪ್ಪ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆಯಾಗಿದೆ? ಅವಾಗ ಇವೆರಡರಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ನೀವು ಇವೆರಡನ್ನು ನೆನಪಿಟ್ಕೊಳ್ಳಿ. ಯಾವುದು? ಒಂದು ಹುಜಿ ಗಿಡ, ಇನ್ನೊಂದು ಡ್ರಾಸೇರ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾನೆ. ಓಕೆನಾ? ನೆಕ್ಸ್ಟ್, ಕೊಳೆತಿನಿ ಪೋಷಣೆ, ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್. ಕೊಳೆತಿನಿ ಪೋಷಣೆ ಅಂದರೆ ಏನಪ್ಪ ಅಂದರೆ, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ಪೋಷಣಾ ವಿಧಾನಕ್ಕೆ ಏನಂತ ಕರಿತೀವಿ? ಕೊಳೆತಿನಿ ಪೋಷಣೆ ಅಂತ ಕರಿತೀವಿ. ನೋಡಿ, ಸತ್ತ ಮತ್ತು ಕೊಳೆಯುತ್ತಿರುವಂಥ ವಸ್ತುವಿನಿಂದ ಜೀವಿಗಳು ಏನು ಮಾಡ್ತಾವಂತ? ಪೋಷಕಗಳನ್ನು ಪಡೆದುಕೊಳ್ತಾವಂತ. ಇಂಥ ಪೋಷಣಾ ವಿಧಾನಕ್ಕೆ ಏನಂತ ಕರಿತೀವಿ? ಕೊಳೆತಿನಿ ಪೋಷಣೆ ಅಥವಾ ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಕೊಳೆತಿನಿ ಪೋಷಣಾ ವಿಧಾನವನ್ನು ಅನುಸರಿಸುವಂಥ ಜೀವಿಗಳಿಗೆ ಏನಂತ ಕರಿತೀವಿ? ಕೊಳೆತಿನಿಗಳು ಅಂತ ಕರಿತೀವಿ. ನೋಡಿ, ಯಾವ ಜೀವಿಗಳು ಕೊಳೆತಿನಿ ಪೋಷಣಾ ವಿಧಾನ ಅಥವಾ ಸ್ಯಾಪ್ರೋಟ್ರಾಫಿಕ್ ನ್ಯೂಟ್ರಿಷನ್ ವಿಧಾನವನ್ನು ಅನುಸರಿಸ್ತಾ ಇದ್ದಾವಲ್ಲ, ಅಂಥ ಜೀವಿಗಳಿಗೆ ಕೊಳೆತಿನಿಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಸಹಜೀವನ ಅಥವಾ ಸಿಂಬಯೋಸಿಸ್. ನೋಡಿ, ಸಹಜೀವನ ಅಥವಾ ಸಿಂಬಯೋಸಿಸ್ ಅಂದರೆ ಏನಪ್ಪ ಅಂದರೆ, ಕೆಲವು ಜೀವಿಗಳು ಏನು ಮಾಡ್ತಾವಂತ ಒಟ್ಟಾಗಿ ಜೀವಿಸುತ್ತವೆ ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ಳುತ್ತವೆ. ಈ ಸಂಬಂಧಕ್ಕೆ ಸಹಜೀವನ ಎನ್ನುವರು. ನೋಡಿ, ಕೆಲವೊಂದಿಷ್ಟು ಜೀವಿಗಳು ಏನು ಮಾಡ್ತಾವೆ? ಒಟ್ಟಾಗಿ ಕೂಡಿಕೊಂಡು ಏನು ಮಾಡ್ತಾವಂತ? ಜೀವಿಸ್ತಾವಂತ. ಮತ್ತು ಆಶ್ರಯ ಮತ್ತು ಪೋಷಕ ಅಂದರೆ ನ್ಯೂಟ್ರಿಷನ್ಗಳನ್ನು ಏನು ಮಾಡ್ತಾವಂತ? ಹಂಚ್ಕೊಳ್ತಾವಂತ. ಇಂಥ ಸಂಬಂಧಕ್ಕೆ ಏನಂತ ಕರಿತೀವಿ? ಸಹಜೀವನ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಕಲ್ಲು ಹೂಗಳು, ಅಥವಾ ಇದನ್ನು ಲೈಕಿನ್ಸ್ ಅಂತೇಳಿ ಇಂಗ್ಲೀಷ್ನಾಗ ಕರಿತೀವಿ. ನೋಡಿ, ಈ ಕಲ್ಲು ಹೂಗಳು ಏನು ಮಾಡ್ತಾವೆ? ಎರಡು ಜೀವಿಗಳಿಂದ ಆಗೈತಿ. ಯಾವ್ಯಾವಪ್ಪ ಅಂದರೆ, ಒಂದು ಶೈವಲ ಮತ್ತು ಶಿಲೀಂಧ್ರ. ಕಲ್ಲು ಹೂಗಳು ಶೈವಲ ಮತ್ತು ಶಿಲೀಂಧ್ರ ಕೂಡಿಕೊಂಡು ಏನಾಗೈತಿ? ಕಲ್ಲು ಹೂ ಆಗೈತಿ. ಈ ಕಲ್ಲು ಹೂಗಳು ಏನು ಮಾಡ್ತಾವೆ? ಸಹ ಸಂಬಂಧ ಅಥವಾ ಸಹಜೀವನವನ್ನು ನಡೆಸ್ತವು. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಫಸ್ಟ್ ಚಾಪ್ಟರ್ ಆಗಿತ್ತು. ಇವಾಗ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಪ್ರಾಣಿಗಳಲ್ಲಿ ಪೋಷಣೆ. ಯಾವುದು? ಪ್ರಾಣಿಗಳಲ್ಲಿ ಪೋಷಣೆ. ಮೊದಲನೇದಾಗಿ, ಪ್ರಾಣಿಗಳು ನೇರವಾಗಿ ಸಸ್ಯಗಳನ್ನು ತಿನ್ನುವ ಅಥವಾ ಸಸ್ಯಾಹಾರಿ ಪ್ರಾಣಿಗಳನ್ನು ತಿನ್ನುವ ಮೂಲಕ ಸಸ್ಯಗಳಿಂದ ಆಹಾರವನ್ನು ಪಡಿತಾವೆ. ನೋಡಿ, ಪ್ರಾಣಿಗಳು ಯಾವ ರೀತಿ ಆಹಾರವನ್ನು ಪಡಿತಾವಪ್ಪ ಅಂದ್ರೆ, ನೇರವಾಗಿ ಏನು ಮಾಡ್ತಾವೆ? ಸಸ್ಯಗಳನ್ನು ತಿಂತಾವು, ಅಥವಾ ಸಸ್ಯಾಹಾರಿ ಪ್ರಾಣಿಗಳನ್ನು ತಿನ್ನುವ ಮೂಲಕ ಏನು ಮಾಡ್ತಾವೆ? ಸಸ್ಯಗಳಿಂದ ಆಹಾರವನ್ನು ಪಡಿತಾವು. ಓಕೆನಾ? ಇವುಗಳಿಗೆ ನೋಡಿ, ಪ್ರಾಣಿಗಳಿಗೆ ಏನಂತ ಕರಿತೀವಿ? ಪರಾವಲಂಬಿ ಅಂತೇಳಿ ಕರಿತೀವಿ. ಯಾಕಪ್ಪ ಅಂದ್ರೆ ಅವು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡಿಕೊಳ್ಳುವುದಿಲ್ಲ, ಬೇರೆ ಜೀವಿಗಳ ಮೇಲೆ, ಬೇರೆ ಸಸ್ಯಗಳ ಮೇಲೆ ಅವಲಂಬಿತ ಆಗ್ಯಾವ. ಅದಕ್ಕಾಗಿ ಪರಾವಲಂಬಿ ಜೀವಿಗಳಂತೇಳಿ ಕರಿತೀವಿ. ನೆಕ್ಸ್ಟ್, ಜೀರ್ಣಕ್ರಿಯೆ. ಇದನ್ನು ಡೈಜೆಷನ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಯಾವ ರೀತಿ ಜೀರ್ಣಕ್ರಿಯೆ ಅಥವಾ ಜೀರ್ಣಕ್ರಿಯೆ ಅಂದರೆ ಏನಪ್ಪ ಅಂದರೆ, ಆಹಾರದ ಸಂಕೀರ್ಣ ಘಟಕಗಳು, ನೋಡಿ, ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುವುದಕ್ಕೆ ಜೀರ್ಣಕ್ರಿಯೆ ಎನ್ನುವರು. ನೋಡಿ, ಆಹಾರದ ಸಂಕೀರ್ಣ ಅಂದರೆ ಪೂರ್ತಿ ಕೂಡಿಕೊಂಡಿರುವಂಥ ಘಟಕವು ಸರಳ ವಸ್ತುಗಳಾಗಿ, ಅಂದರೆ ಸಣ್ಣ ಸಣ್ಣ ಚೂರುಗಳಾಗಿ ಸರಳ ವಸ್ತುಗಳಾಗಿ ವಿಭಜನೆಗೊಳ್ತಾವಲ್ಲ, ಆ ಕ್ರಿಯೆಗೆ ಏನಂತ ಕರಿತೀವಿ? ಜೀರ್ಣಕ್ರಿಯೆ ಅಥವಾ ಡೈಜೆಷನ್ ಅಂತೇಳಿ ಕರಿತೀವಿ. ನೋಡಿ, ಮನುಷ್ಯರಲ್ಲಿ ಜೀರ್ಣಕ್ರಿಯೆ, ನಮ್ಮ ಮಾನವರಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ನಡೀತೈತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಮಾನವನ ಜೀರ್ಣಾಂಗ ವ್ಯವಸ್ಥೆಯು ಏನನ್ನು ಒಳಗೊಂಡೈತಪ್ಪ ಅಂದರೆ, ಜೀರ್ಣನಾಳ ಮತ್ತು ಗ್ರಂಥಿಗಳನ್ನು ಒಳಗೊಂಡಿದೆ. ಮಾನವನ ಜೀರ್ಣಾಂಗ ವ್ಯವಸ್ಥೆ ಏನನ್ನು ಒಳಗೊಂಡಿದೆ? ಜೀರ್ಣನಾಳ ಮತ್ತು ಗ್ರಂಥಿಗಳನ್ನು ಒಳಗೊಂಡಿದೆ. ಜೀರ್ಣನಾಳವು ಬಾಯಿಯ ಕುಹರ. ನೋಡಿ, ಜೀರ್ಣನಾಳದಲ್ಲಿ ಏನೇನು ಬರುತ್ತಪ್ಪ ಅಂದರೆ, ಜೀರ್ಣನಾಳದಲ್ಲಿ ಬಾಯಿಯ ಕುಹರ ಬರ್ತೈತಿ, ನೆಕ್ಸ್ಟ್ ಅನ್ನನಾಳ ಬರ್ತೈತಿ, ನೆಕ್ಸ್ಟ್ ಜಠರ, ನೆಕ್ಸ್ಟ್ ಸಣ್ಣ ಕರಳು, ನೆಕ್ಸ್ಟ್ ದೊಡ್ಡ ಕರಳು ಮತ್ತು ಗುದದ್ವಾರವನ್ನು ಒಳಗೊಂಡಿದೆ. ನೋಡಿ, ಜೀರ್ಣನಾಳವು ಬಾಯಿಯ ಕುಹರ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಗುದದ್ವಾರವನ್ನು ಒಳಗೊಂಡೈತಿ. ಇಲ್ಲಿ ಮಾನವನ ಜೀರ್ಣಾಂಗ ಇದೆ. ಇದನ್ನು ಸ್ವಲ್ಪ ನೋಡ್ತಾ ಬರೋಣ ಬನ್ನಿ. ನೋಡಿ, ಇದು ಬಾಯಿಯ ಕುಹರ ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಸೆಕೆಂಡು ಜೂಮ್ ಮಾಡ್ತೀನಿ. ಎಸ್, ಇದು ಲಾಲಾರಸ ಗ್ರಂಥಿ. ಇಲ್ಲಿ ಲಾಲಾರಸ ಗ್ರಂಥಿ ಇದೆ. ನೆಕ್ಸ್ಟ್
ಇದು ನಾವು ಬಾಯಿಯ ಮೂಲಕ ತಿಂದಂಥ ಆಹಾರವು ಅನ್ನನಾಳ, ಇಲ್ಲೇನು ಕಾಣ್ತಾ ಇದೆಯಲ್ಲ ಇದು ಅನ್ನನಾಳ. ಈ ಅನ್ನನಾಳದ ಮೂಲಕ ಎಲ್ಲಿ ಬಂದು ಸೇರ್ತೈತಿ? ಜಠರವನ್ನು ಬಂದು ಸೇರ್ತೈತಿ. ಜಠರವು ಈ ರೀತಿಯಾಗಿ ಜೆ ಆಕಾರವನ್ನು ಹೊಂದೈತಿ. ಯಾವ ಆಕಾರವನ್ನು? ಜೆ ಶೇಪನ್ನು ಹೊಂದೈತಿ ಜಠರವನ್ನು ಬಂದು ಸೇರ್ತೈತಿ. ಈ ಜಠರಕ್ಕೆ ಬಂದಂಥ ಆಹಾರ ಏನು ಮಾಡ್ತೈತಪ್ಪ ಅಂದರೆ ಇಲ್ಲಿ ಬಂದು ಮೊದಲಿಗೆ ಸಣ್ಣ ಕರುಳಿನಲ್ಲಿ ಬರ್ತೈತಿ. ಸಣ್ಣ ಕರುಳು ನಂತರ ದೊಡ್ಡ ಕರುಳಿನ, ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ದೊಡ್ಡ ಕರುಳಿನಲ್ಲಿ ಬಂದು ಜೀರ್ಣವಾಗದ ಆಹಾರ ಏನು ಮಾಡ್ತೈತಿ? ಗುದದ್ವಾರದ ಮೂಲಕ ದೇಹದಿಂದ ಹೊರಹಾಕಲ್ಪಡ್ತೈತಿ. ಹೌದಾ? ಇಲ್ಲಿ ಕೆಲವೊಂದಿಷ್ಟು ಪಿತ್ತಕೋಶ ಇದೆ ನೋಡಿ. ಇಲ್ಲಿ ಪಿತ್ತಕೋಶ ಇದೆ, ಇಲ್ಲಿ ಯಕೃತ ಇದೆ. ನೆಕ್ಸ್ಟ್ ಇಲ್ಲಿ ಮೇದೋಜೀರಕ ಗ್ರಂಥಿ ಅಥವಾ ಮೇದೋಜೀರಕಾಂಗ ಇದೆ. ಓಕೆನಾ? ಇದು ಏನಪ್ಪ ಅಂದರೆ ಮಾನವನ ಜೀರ್ಣಾಂಗ ವ್ಯೂಹ. ನೆಕ್ಸ್ಟ್ ಏನಪ್ಪ ಅಂದರೆ ಜೀರ್ಣರಸವನ್ನು ಸ್ರವಿಸುವಂಥ ಮುಖ್ಯ ಜೀರ್ಣಗ್ರಂಥಿಗಳು ಯಾವ್ಯಾವಪ್ಪ ಅಂದರೆ ಲಾಲಾರಸ ಗ್ರಂಥಿ, ಯಕೃತ, ಮೇದೋಜೀರಕಾಂಗ, ಜಠರದ ಗೋಡೆ ಮತ್ತು ಸಣ್ಣ ಕರಳಿನ ಭಿತ್ತಿ. ಇವು 4 ಏನು ಮಾಡ್ತವೆ? ಇವು ಜೀರ್ಣರಸವನ್ನು ಸ್ರವಿಸ್ತವು. ಜೀರ್ಣಾಂಗ ವ್ಯೂಹ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಆಗಲೇ ನೋಡಿದೀವಲ್ಲ, ಅದೇ ಜೀರ್ಣಾಂಗ ವ್ಯೂಹ. ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಂಥಿಗಳು ಒಟ್ಟು ಸೇರಿ ಜೀರ್ಣಾಂಗ ವ್ಯೂಹ ಎನ್ನುವರು. ನೋಡಿ, ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿರುವಂಥ ಗ್ರಂಥಿಗಳನ್ನು ಒಟ್ಟಾಗಿ ಸೇರಿಸಿ ನಾವೇನಂತ ಕರಿತೀವಿ? ಜೀರ್ಣಾಂಗ ವ್ಯೂಹ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಮೊದಲನೇದಾಗಿ ನಾವೇನು ಮಾಡ್ತೀವಿ? ಫಸ್ಟ್ ಆಹಾರ ಸೇವನೆ ಅಂದರೆ ಇಂಜೆಷನ್ ಅಂತ ಕರಿತೀವಲ್ಲ, ಇಂಗ್ಲೀಷ್ನಲ್ಲಿ ಇಂಜೆಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಬಾಯಿಯ ಮೂಲಕ ಆಹಾರವು ದೇಹದೊಳಗೆ ಸೇರುತ್ತದೆ. ದೇಹದೊಳಗೆ ಆಹಾರ ಸೇರಿಸುವಂಥ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಆಹಾರ ಸೇವನೆ ಅಂತ ಕರಿತೀವಿ. ನೋಡಿ, ಬಾಯಿಯ ಮೂಲಕ ನಾವೇನು ಮಾಡ್ತೀವಿ? ಆಹಾರವನ್ನು ದೇಹದೊಳಗೆ ಸೇರಿಸ್ತೀವಿ. ಆ ದೇಹದೊಳಗೆ ಆಹಾರ ಸೇರುವಂಥ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಆಹಾರ ಸೇವನೆ ಅಂತ ಕರಿತೀವಿ. ನೆಕ್ಸ್ಟ್ ಹಲ್ಲುಗಳು. ನಾವು ಸೇವಿಸಿದಂಥ ಆಹಾರವನ್ನು ಹಲ್ಲುಗಳು ಏನು ಮಾಡ್ತಾವೆ? ಜೀರ್ಣ ಮಾಡ್ತಾವೆ. ಅಂದರೆ ಅವುಗಳನ್ನು ಕಡಿಯುವುದರ ಮೂಲಕ ಜೀರ್ಣ ಮಾಡ್ತಾವೆ. ನೋಡಿ, ಇಲ್ಲಿ ನೋಡ್ಬೋದು ನಾವು ಹಲ್ಲುಗಳು. ನಾವು ಹಲ್ಲುಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಬೆಳಿತಾವು, ಎಷ್ಟು ಹಂತದಲ್ಲಿ ಬೆಳಿತಾವು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಹಲ್ಲುಗಳು ಅಂದರೆ ಏನಪ್ಪ ಅಂದರೆ ಶೈಶವಾವಸ್ಥೆಯಲ್ಲಿ ಪ್ರಾಥಮಿಕ ಹಲ್ಲುಗಳು ಬೆಳೆಯುತ್ತವೆ. ನೋಡಿ, ಶೈಶವಾವಸ್ಥೆಯಲ್ಲಿ ಏನಾಗ್ತಾವತ್ತ? ಪ್ರಾಥಮಿಕ ಹಲ್ಲುಗಳು ಬೆಳೆಯುತ್ತವೆ. ಅವು 6 ರಿಂದ 8 ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುತ್ತವೆ. ನೋಡಿ, ಈ ಹಲ್ಲುಗಳು ಯಾವಾಗ ಬಿದ್ದು ಹೋಗ್ತಾವಪ್ಪ ಅಂದ್ರೆ 6 ರಿಂದ 8 ವರ್ಷದ ಪ್ರಾಯದ ಒಳಗೆ, ಅಂದರೆ 6 ರಿಂದ 8 ವರ್ಷದ ಒಳಗೆ ಇವು ಬಿದ್ದು ಹೋಗ್ತಾವಂತ. ಇವುಗಳಿಗೆ ಹಲ್ಲುಗಳು ಅಥವಾ ಮಿಲ್ಕ್ ಟೀತ್ ಅಂತೇಳಿ ಕರಿತೀವಿ. ಓಕೆ, ಹಲ್ಲುಗಳು ಅಂದರೆ ಏನನ್ನಂತ ಗೊತ್ತಾಯ್ತಾ? ನೆಕ್ಸ್ಟ್ ಶಾಶ್ವತ ಹಲ್ಲುಗಳು. ಹಲ್ಲುಗಳು ಏನಿರ್ತಾವಲ್ಲ ಅವು ಬಿದ್ದು ಹೋದ ನಂತರ ಏನು ಮಾಡ್ತಾವೆ? ಇನ್ನು ಅದರ ಬದಲಾಗಿ ಬೇರೆ ಹಲ್ಲುಗಳು ಮೂಡ್ತಾವೆ. ಅವುಗಳನ್ನೇ ಏನಂತ ಕರಿತೀವಿ? ಶಾಶ್ವತ ಹಲ್ಲುಗಳಂತೆ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಹಲ್ಲುಗಳು ಬಿದ್ದು ಹೋದ ನಂತರ ಇವುಗಳ ಬದಲಿಗೆ ಮೂಡುವ ಹಲ್ಲುಗಳೇ ಶಾಶ್ವತ ಹಲ್ಲುಗಳು. ಇವು ಜೀವನ ಪರ್ಯಂತ ಇರಬಹುದು. ನೋಡಿ, ಈ ಹಲ್ಲುಗಳು ಜೀವನ ಪರ್ಯಂತ ಇರಬಹುದು ಅಥವಾ ವೃದ್ಧಾಪ್ಯದಲ್ಲಿ ಹಲ್ಲಿನ ರೋಗದಿಂದಾಗಿ ಬಿದ್ದು ಹೋಗಬಹುದು. ನೋಡಿ, ಇವು ಜೀವನ ಪರ್ಯಂತ ಇರ್ಬೋದು ಅಥವಾ ವೃದ್ಧಾಪ್ಯದಲ್ಲಿ ಅಥವಾ ಮುಪ್ಪಿನ ವ್ಯವಸ್ಥೆಯಲ್ಲಿ ಬಿದ್ದು ಹೋಗಬಹುದು ಅಥವಾ ಹಲ್ಲಿನ ರೋಗದಿಂದಾಗಿ ಕೂಡ ಬಿದ್ದು ಹೋಗಬಹುದು. ಯಾವುವು? ಅವು ಶಾಶ್ವತ ಹಲ್ಲುಗಳು. ಶಾಶ್ವತ ಹಲ್ಲುಗಳು ಮಾನವನ ಬಾಯಿಯಲ್ಲಿ ಒಟ್ಟು ಎಷ್ಟು ಇರ್ತಾವಪ್ಪ ಅಂದ್ರೆ 32 ಹಲ್ಲುಗಳು ಇರ್ತವೆ. ಎಷ್ಟು? 32 ಹಲ್ಲುಗಳು. ಕೆಳದವಡೆ ಮತ್ತು ಮೇಲ್ದವಡೆ ಅಥವಾ ರೀತಿ ಕೆಳದವಡೆಯಲ್ಲಿ 16 ಹಲ್ಲುಗಳು ಇರ್ತವೆ, ಮೇಲ್ದವಡೆಯಲ್ಲಿ 16 ಹಲ್ಲುಗಳು. ಟೋಟಲ್ ಎಷ್ಟು? 32 ಹಲ್ಲುಗಳು ಇರ್ತವೆ. ಆ ಹಲ್ಲುಗಳನ್ನು 4 ರೀತಿಯಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇದಾಗಿ ದವಡೆ ಹಲ್ಲುಗಳು, ಕೋರೆ ಹಲ್ಲುಗಳು, ಕಿರುದವಡೆ ಹಲ್ಲುಗಳು, ಬಾಚಿ ಹಲ್ಲುಗಳು ಈ ರೀತಿಯಾಗಿ ಡಿವೈಡ್ ಮಾಡ್ತಾರೆ. ದವಡೆ ಹಲ್ಲುಗಳು ಎಷ್ಟು ಇರ್ತಾವಪ್ಪ ಅಂದರೆ 12 ದವಡೆ ಹಲ್ಲುಗಳು ಇರ್ತವೆ. ಕೋರೆ ಹಲ್ಲುಗಳು 4, ಅಂದರೆ ಮೇಲ್ದವಡೆಯಲ್ಲಿ 2, ಕೆಳದವಡೆಯಲ್ಲಿ 2, ಟೋಟಲಾಗಿ 4. ನೆಕ್ಸ್ಟ್ ಕಿರುದವಡೆ ಹಲ್ಲುಗಳು 8 ಇರ್ತವೆ. ಬಾಚಿ ಹಲ್ಲುಗಳು ಎಷ್ಟಿರ್ತಾವೆ? 8 ಇರ್ತವೆ. ಟೋಟಲ್ ಎಷ್ಟದು ನೋಡಿ? ಟೋಟಲ್ 32 ಹಲ್ಲುಗಳದು. ಓಕೆನಾ? ನೆಕ್ಸ್ಟ್ ಹಲ್ಲುಗಳ ಚಿತ್ರವನ್ನು ಕೂಡ ನೋಡೋಣ. ಎಸ್, ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇವು ದವಡೆ ಹಲ್ಲುಗಳು. ದವಡೆ ಹಲ್ಲುಗಳು ಎಲ್ಲಿದಾವೆ ನೋಡಿ, ಇಲ್ಲಿಂದ ಇಲ್ಲಿ 3 ಅದಾವು,
ಈ ಕಡೆ 3 ಅದಾವೆ. ಟೋಟಲ್ 6 ಹಲ್ಲುಗಳು ಕೆಳದವಡೆಯಲ್ಲಿ ಮತ್ತು ಮೇಲ್ದವಡೆಯಲ್ಲಿ 6. ಟೋಟಲ್ ಎಷ್ಟಿದಾವೆ ಇವು ದವಡೆ ಹಲ್ಲುಗಳು? 12. ನೆಕ್ಸ್ಟ್ ಕಿರು ದವಡೆ ಹಲ್ಲುಗಳು ಇಲ್ಲಿ 2 ಅದಾವು ಕಿರು ದವಡೆ ಹಲ್ಲುಗಳು. ನೆಕ್ಸ್ಟ್ ಇಲ್ಲಿ 2 ಅಂದರೆ ಕೆಳಗಡೆ 4 ಮೇಲ್ಗಡೆ 4. ಟೋಟಲ್ ಎಷ್ಟು ಅದಾವು ಅವು? 8 ಕಿರು ದವಡೆ ಹಲ್ಲುಗಳು. ನೆಕ್ಸ್ಟ್ ಕೋರೆ ಹಲ್ಲುಗಳು, ಇಲ್ಲಿ ಕೋರೆ ಹಲ್ಲು, ನೆಕ್ಸ್ಟ್ ಇಲ್ಲೊಂದು ಕೋರೆ ಹಲ್ಲು. ಟೋಟಲ್ ಇವು ಎಷ್ಟದವು? 4. ಕೆಳಗಡೆ 2 ಮೇಲ್ಗಡೆ 2 4. ಪ್ಲಸ್ ಬಾಚಿ ಹಲ್ಲುಗಳು ಇವು 4 ಇದೆಯಲ್ಲ, ಇವು ಬಾಚಿ ಹಲ್ಲುಗಳು. ಕೆಳಗಡೆ 4 ಇರ್ತವೆ, ಮೇಲ್ಗಡೆ 4. ಟೋಟಲ್ ಎಷ್ಟದು? ಇವು 32 ಹಲ್ಲುಗಳು. ನೋಡಿ ಹಲ್ಲಿನ ಜೋಡಣೆ ಮತ್ತು ಹಲ್ಲಿನ ವಿಧಗಳು. ಓಕೆನಾ? ಇವುಗಳ ಬಗ್ಗೆ ಗೊತ್ತಾಯ್ತಾ? ನೆಕ್ಸ್ಟ್ ನಾವು ಹಲ್ಲುಗಳು ಏನು ಮಾಡ್ತವೆ ಕೆಲಸ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಹಲ್ಲುಗಳು ಆಹಾರವನ್ನು ಜಗಿಯಲು ಸಹಾಯ ಮಾಡ್ತವೆ. ಏನು ಮಾಡ್ತವೆ? ಆಹಾರವನ್ನು ಜಗಿಯಲು ಸಹಾಯ ಮಾಡ್ತವೆ. ನೆಕ್ಸ್ಟ್ ಲಾಲಾರಸ ಅಥವಾ ಸಲೈವಾತೆ ಕರಿತೀವಲ್ಲ, ಆ ಲಾಲಾರಸವು ಪಿಷ್ಟವನ್ನು ಏನು ಮಾಡ್ತೈತಿ? ಸಕ್ಕರೆಯನ್ನಾಗಿ ವಿಭಜಿಸ್ತೈತಿ. ಲಾಲಾರಸ ಏನು ಮಾಡ್ತೈತಿ? ಪಿಷ್ಟವನ್ನು ಸಕ್ಕರೆಯನ್ನಾಗಿ ವಿಭಜಿಸುತ್ತೈತಿ. ನೆಕ್ಸ್ಟ್ ನಾಲಿಗೆಯ ಬಗ್ಗೆ ನೋಡ್ತಾ ಬರೋದಾದರೆ, ನಾಲಿಗೆಯಲ್ಲಿ ವಿವಿಧ ರುಚಿಯನ್ನು ಕಂಡುಹಿಡಿಯಲು ರಸಾಂಕುರಗಳಿರುತ್ತವೆ. ನಾಲಿಗೆಯಲ್ಲಿ ರುಚಿಯನ್ನು ಕಂಡುಹಿಡಿಯಲು ಏನಿರ್ತಾವೆ? ರಸಾಂಕುರಗಳಿರ್ತಾವೆ. ಯಾವ್ಯಾವ ರುಚಿಯನ್ನು ಕಂಡುಹಿಡಿತೈತಿ ನಾಲಿಗೆಯಪ್ಪ ಅಂದರೆ, ಸಿಹಿ, ಕಹಿ, ಉಪ್ಪು, ಹುಳಿ, ಖಾರ ಪದಾರ್ಥಗಳ ರುಚಿಯನ್ನು ನಾಲಿಗೆಯು ಪತ್ತೆ ಮಾಡುತ್ತದೆ. ನೆಕ್ಸ್ಟ್ ಅನ್ನನಾಳ ಅಥವಾ ಫುಡ್ ಪೈಪ್, ಇದನ್ನು ಇನ್ನೊಂದು ಹೆಸರಿನಲ್ಲಿ ಕರೀತಾರೆ, ಇಂಗ್ಲೀಷ್ನಲ್ಲಿ ಓಸೋಫೇಗಸ್ ಅಂತ ಕರೀತಾರೆ. ನೆಕ್ಸ್ಟ್ ಅನ್ನನಾಳವು ಕತ್ತು ಎದೆಯ ಭಾಗದ ಉದ್ದಕ್ಕೂ ಇರುವುದನ್ನು ಕಾಣಬಹುದು. ಅನ್ನನಾಳ ಎಲ್ಲಿ ಇರುವುದನ್ನು ಕಾಣ್ತೀವಪ್ಪ ಅಂದರೆ, ಕತ್ತು ಮತ್ತು ಎದೆಯ ಭಾಗದ ಉದ್ದಕ್ಕೂ ಇರುವುದನ್ನು ನಾವೇನು ಮಾಡ್ಬೋದು? ಕಾಣಬಹುದು. ಅನ್ನನಾಳದ ಭಿತ್ತಿಯ ಚಲನೆಯಿಂದಾಗಿ ಆಹಾರವು ಏನು ಮಾಡ್ತೈತಿ? ಕೆಳಗೆ ಚಲಿಸುತ್ತದೆ. ಅನ್ನನಾಳದಲ್ಲಿ ಒಂದು ಭಿತ್ತಿ ಇರ್ತೈತಲ್ಲ, ಆ ಭಿತ್ತಿಯ ಚಲನೆಯಿಂದಾಗಿ ಏನಾಗ್ತೈತಿ? ಆಹಾರವು ಕೆಳಕ್ಕೆ ಚಲಿಸ್ತೈತಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿದೆಯಲ್ಲ ಇದು ಅನ್ನನಾಳ. ಇದು ಏನಿದು? ಅನ್ನನಾಳ. ಇಲ್ಲಿರೋದು ಆಹಾರ ಅಂತ ತಿಳ್ಕೊಳ್ಳಿ. ಇಲ್ಲಿ ಆಹಾರ ಇದೆಯಲ್ಲ, ಇದು ಭಿತ್ತಿಯ ಅನ್ನನಾಳದ ಭಿತ್ತಿಯ ಚಲನೆಯಿಂದಾಗಿ ಏನು ಮಾಡ್ತೈತಿ? ಕೆಳಗೆ ಬಂದೈತಿ. ನೋಡಿ ಇಲ್ಲಿ ಈ ರೀತಿಯಾಗಿ ಆಹಾರವು ಚಲಿಸ್ತೈತಿ, ಕೆಳಕ್ಕೆ ಬರ್ತೈತಿ. ಓಕೆನಾ? ಇದು ಅನ್ನನಾಳ. ಎಸ್. ನೆಕ್ಸ್ಟ್ ಏನಪ್ಪ ಅಂದರೆ, ನಮ್ಮ ಜಠರ ಇದೆಯಲ್ಲ, ಜಠರವು ಆಹಾರವನ್ನು ಸ್ವೀಕರಿಸದೇ ಇದ್ದಾಗ ಏನಾಗ್ತೈತಿ? ವಾಂತಿಯ ರೂಪದಲ್ಲಿ ಹೊರಗೆ ಹಾಕಲಾಗುತ್ತದೆ. ನೋಡಿ, ನಮ್ಮ ಜಠರ ಆಹಾರವನ್ನು ಏನಾದರೂ ಸ್ವೀಕರಿಸಿಲ್ಲಪ್ಪ ಅಂದರೆ ಅದು ವಾಂತಿಯ ರೂಪದಲ್ಲಿ ಏನು ಮಾಡ್ತೈತಿ? ನಮ್ಮ ದೇಹದಿಂದ ಹೊರಗೆ ಬರ್ತೈತಿ. ನೆಕ್ಸ್ಟ್ ಏನಪ್ಪ ಅಂದರೆ, ಜಠರದ ಬಗ್ಗೆ ನೋಡ್ತಾ ಬರೋಣ. ಇಲ್ಲಿ ಜಠರವನ್ನು ಇಂಗ್ಲೀಷ್ನಲ್ಲಿ ಸ್ಟಮಕ್ ಅಂತ ಕರಿತೀವಿ. ಜಠರವು ಒಂದು ದಪ್ಪ ಭಿತ್ತಿಯ ಚೀಲದಂಥ ಆಕೃತಿಯಾಗಿದೆ. ಜಠರ ಅನ್ನೋದು ಒಂದು ದಪ್ಪ ಚೀಲದಂಥ ಆಕೃತಿಯಾಗೈತಿ. ಇದರ ಆಕಾರವು ಚಪ್ಪಟೆಯಾದ ಜೇ ತರಹ ಇದೆ. ಜಠರದ ಆಕಾರ ಯಾವ ರೀತಿ ಐತಿ? ಚಪ್ಪಟೆಯಾದ ಜೇ ತರಹ ಐತಿ. ಜಠರದ ಒಳಪದರವು ಏನನ್ನು ಒಳಗೊಂಡೈತಪ್ಪ ಅಂದರೆ, ಅಂಟಾದ ಲೋಳೆ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣರಸವನ್ನು ಸ್ರವಿಸ್ತೈತಿ. ಜಠರದ ಒಳಪದರ ಏನು ಮಾಡ್ತೈತಿ? ಅಂಟಾದ ಲೋಳೆಯನ್ನು, ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಮತ್ತು ಜೀರ್ಣರಸವನ್ನು ಸ್ರವಿಸ್ತೈತಿ. ಇಲ್ಲಿದೆ ನೋಡಿ, ಇದೆ ಜಠರ. ನೆಕ್ಸ್ಟ್ ಲೋಳೆಯು ಜಠರದ ಪದರಗಳನ್ನು ರಕ್ಷಿಸ್ತೈತಿ. ಲೋಳೆಯ ಕೆಲಸ ಏನಪ್ಪ ಅಂದರೆ, ಈ ಲೋಳೆಯ ಕೆಲಸ ಏನಪ್ಪ ಅಂದರೆ ಜಠರದ ಪದರಗಳನ್ನು ಏನು ಮಾಡ್ತೈತಿ? ಇದು ರಕ್ಷಿಸ್ತೈತಿ. ಅವರು ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ಜಠರದ ಪದರಗಳನ್ನು ಈ ಕೆಳಗಿನ ಯಾವುದು ರಕ್ಷಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ನೀವೇನಂತ ಆನ್ಸರ್ ಮಾಡಬೇಕು? ಲೋಳೆ ಅನ್ನೋದನ್ನು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲಸ ಏನು? ಜಠರದಲ್ಲಿ ಯಾವ ಆಮ್ಲ ಇರ್ತೈತೆ ಪ್ರಶ್ನೆ ಕೇಳ್ತಾರೆ, ಎಷ್ಟೋ ಸಲ ಕೇಳಿದ್ದಾರೆ. ಯಾವ ಆಮ್ಲ ಇರ್ತೈತಿ ಜಠರದಲ್ಲಿ? ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ HCl ಆಮ್ಲ ಇರ್ತೈತಿ. ಹೌದಾ? ಈ ಆಮ್ಲವು ಆಹಾರದ ಜೊತೆ ದೇಹದೊಳಗೆ ಸೇರಿರುವಂಥ ಹಲವು ಬ್ಯಾಕ್ಟೀರಿಯಾಗಳನ್ನು ಕೊಲ್ತೈತಿ. ಹೈಡ್ರೋಕ್ಲೋರಿಕ್ ಆಮ್ಲದ ಕೆಲಸ ಏನು? ನಮ್ಮ ದೇಹದೊಳಗೆ ಆಹಾರದ ಜೊತೆಗೆ ಏನು ಸೇರಿರ್ತಾವಲ್ಲ ಬ್ಯಾಕ್ಟೀರಿಯಾಗಳು, ಆ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥ ಕೆಲಸ ಯಾವ್ದು ಮಾಡ್ತೈತಿ? HCl ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ. ಇದರ ಜೊತೆಗೆ ಜಠರದ ಮಾಧ್ಯಮವನ್ನು ಆಮ್ಲೀಯವನ್ನಾಗಿಸಿ ಜೀರ್ಣರಸಗಳು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೈತಿ. ನೋಡಿ, ಇದು ಕೇವಲ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದಷ್ಟೇ ಅಲ್ಲದೆ ನಮ್ಮ ಜಠರದ ಮಾಧ್ಯಮವನ್ನು ಏನು ಮಾಡ್ತೈತಿ? ಆಮ್ಲೀಯವಾಗಿಸಿ ಜೀರ್ಣರಸಗಳು ಇರ್ತಾವಲ್ಲ, ಆ ಜೀರ್ಣರಸಗಳು ಕಾರ್ಯನಿರ್ವಹಿಸಲು ಏನು ಮಾಡ್ತೈತಿ? ಇದು ಸಹಾಯ ಮಾಡ್ತೈತಿ. ಯಾವುದು? HCl ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಎಲ್ಲಿ ಕಂಡು ಬರ್ತೈತಿ? ನಮ್ಮ ಜಠರದಲ್ಲಿ. ನೆಕ್ಸ್ಟ್
ಜೀರ್ಣರಸನೂ ಕೂಡ ನಮ್ಮ ಜಠರದಲ್ಲಿ ಕಂಡುಬರ್ತೈತಿ. ಈ ಜೀರ್ಣರಸದ ಕೆಲಸ ಏನಪ್ಪ ಅಂದರೆ ಪ್ರೋಟೀನ್ಗಳನ್ನು ಸರಳ ವಸ್ತುಗಳಾಗಿ ವಿಭಜಿಸುತ್ತದೆ. ಜೀರ್ಣರಸಗಳು ಏನು ಮಾಡ್ತಾವೆ? ಪ್ರೋಟೀನ್ಗಳನ್ನು ಸರಳ ವಸ್ತುಗಳಾಗಿ ವಿಭಜಿಸ್ತವು. ನೆಕ್ಸ್ಟ್ ಸಣ್ಣ ಕರಳು, ಸ್ಮಾಲ್ ಇಂಟೆಸ್ಟೈನ್. ನೋಡಿ, ಸಣ್ಣ ಕರಳಿನ ನಾವು ನೋಡ್ತಾ ಬರೋದಾದರೆ ಸಣ್ಣ ಕರಳಿನ ಉದ್ದವು ಟೋಟಲ್ 7.5 ಮೀಟರ್ ಉದ್ದವಿದೆ. ಸಣ್ಣ ಕರಳಿನ ಸುಮಾರು ಉದ್ದ ಎಷ್ಟಿದೆ? 7.5 ಮೀಟರ್. ಸಣ್ಣ ಕರಳಿನಲ್ಲಿ ಕಾರ್ಬೋಹೈಡ್ರೇಟ್ ಏನು ಮಾಡ್ತೈತಿ? ಗ್ಲೂಕೋಸ್ನಂಥ ಸರಳ ಸಕ್ಕರೆಗಳಾಗಿ ವಿಭಜನೆಗೊಳ್ತೈತಿ. ಕೊಬ್ಬು ಅನ್ನೋದು ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳಾಗಿ, ಮತ್ತು ಪ್ರೋಟೀನ್ ಅನ್ನೋದು ಅಮೈನೋ ಆಮ್ಲಗಳಾಗಿ ಏನಾಗ್ತೈತಿ? ಪರಿವರ್ತಿತವಾಗ್ತೈತಿ. ನೆಕ್ಸ್ಟ್, ಜೀರ್ಣಗೊಂಡ ಆಹಾರವು ಕರುಳಿನ ಭಿತ್ತಿಯಲ್ಲಿರುವಂಥ ರಕ್ತನಾಳಗಳನ್ನು ಸೇರ್ತೈತಿ. ಜೀರ್ಣಗೊಂಡ ಆಹಾರ ಏನು ಮಾಡ್ತೈತಿ? ಕರುಳಿನ ಭಿತ್ತಿಯಲ್ಲಿರುವಂಥ ರಕ್ತನಾಳಗಳನ್ನು ಸೇರ್ತೈತಿ. ಈ ಪ್ರಕ್ರಿಯೆಗೆ ಏನಂತ ಕರಿತೀವಿ? ಹೀರುವಿಕೆ ಅಥವಾ ಅಬ್ಸಾರ್ಪ್ಷನ್ ಅಂತೇಳಿ ಕರಿತೀವಿ. ಓಕೆನಾ? ನೆಕ್ಸ್ಟ್, ಸಣ್ಣ ಕರುಳಿನ ಒಳಭಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಸಣ್ಣ ಕರುಳಿನ ಒಳಭಿತ್ತಿ ಏನಿದೆಯಲ್ಲ ಅದು ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ. ಇವುಗಳಿಗೆ ಏನಂತ ಕರಿತೀವಿ ಅಂದರೆ ವಿಲ್ಲೈ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ವಿಲ್ಲೈ. ನೆಕ್ಸ್ಟ್, ಜೀರ್ಣಗೊಂಡ ಆಹಾರವನ್ನು ವಿಲ್ಲೈಗಳ ಮೇಲ್ಮೈ ಏನು ಮಾಡ್ತಾವಂತ? ಹೀರ್ಕೋತಾವಂತ. ಜೀರ್ಣಗೊಂಡ ಆಹಾರವನ್ನು ಏನು ಮಾಡ್ತಾವೆ? ವಿಲ್ಲೈಗಳ ಮೇಲ್ಮೈಗಳು ಹೀರ್ಕೋತಾವು. ಹೀರದೆ ಉಳಿದಂಥ ಅಥವಾ ಜೀರ್ಣಗೊಳ್ಳದೆ ಉಳಿದ ಆಹಾರವು ದೊಡ್ಡ ಕರುಳನ್ನು ಪ್ರವೇಶಿಸ್ತೈತಿ. ನೋಡಿ, ಹೀರದೆ ಉಳಿದಂಥ ಅಥವಾ ಜೀರ್ಣಗೊಳ್ಳದ ಆಹಾರ ಏನಿರ್ತೈತಲ್ಲ ಅದು ಏನು ಮಾಡ್ತೈತಿ? ಸಣ್ಣ ಕರುಳಿನ ಮೂಲಕ ನೆಕ್ಸ್ಟ್ ದೊಡ್ಡ ಕರುಳಿಗೆ ಪ್ರವೇಶಿಸ್ತೈತಿ. ಓಕೆನಾ? ನೆಕ್ಸ್ಟ್, ಯಕೃತವನ್ನು ನೋಡ್ತಾ ಬರೋಣ. ಯಕೃತ ಅಂದ್ರಪ್ಪ ಅಂದರೆ ಜಠರದ ಮೇಲುಗಡೆ ಬಲಬದಿಯಲ್ಲಿ ಇರುವಂಥ ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿಯೇ ಯಕೃತ. ಜಠರದ ಮೇಲುಗಡೆ ಏನು ಬಲಬದಿಯಲ್ಲಿ ಐತಲ್ಲ ಅದು ಯಾವ ರೀತಿ ಐತಿ? ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿ ಐತಲ್ಲ ಅದನ್ನು ಏನಂತ ಕರಿತೀವಿ? ಯಕೃತ ಅಂತೇಳಿ ಕರಿತೀವಿ. ಯಕೃತವು ದೇಹದ ದೊಡ್ಡ ಗ್ರಂಥಿಯಾಗಿದೆ. ನೋಡಿ, ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಪ್ರಶ್ನೆ ಏನಾದರೂ ಕೇಳಿದರೆ ನೀವೇನಂತರ ಆನ್ಸರ್ ಮಾಡಬೇಕು? ಯಕೃತ ಅಂತೇಳಿ ಆನ್ಸರ್ ಮಾಡಬೇಕು. ಈ ಪ್ರಶ್ನೆಯನ್ನು ಎಷ್ಟೋ ಸಲ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಓಕೆನಾ? ನೆಕ್ಸ್ಟ್, ಈ ಯಕೃತದ ಕೆಲಸ ಏನಪ್ಪ ಅಂದರೆ ಇದು ಪಿತ್ತರಸವನ್ನು ಸ್ರವಿಸುತ್ತದೆ. ಏನು ಮಾಡ್ತೈತಿ? ಪಿತ್ತರಸವನ್ನು ಅಥವಾ ಬಾಯ್ಲ್ ರಸವನ್ನು ಸ್ರವಿಸುತ್ತದೆ. ನೆಕ್ಸ್ಟ್, ಪಿತ್ತರಸವು ಒಂದು ಸಂಚಿ ಅಥವಾ ಚೀಲದಂತಹ ಪಿತ್ತಕೋಶದಲ್ಲಿ ಸಂಗ್ರಹವಾಗುತ್ತದೆ. ಪಿತ್ತರಸ ಎಲ್ಲಿ ಸಂಗ್ರಹವಾಗ್ತೈತಪ್ಪ ಅಂದ್ರೆ ಒಂದು ಸಂಚಿ ಅಥವಾ ಚೀಲದಂಥ ಒಂದು ಪಿತ್ತಕೋಶ ಇರ್ತೈತಿ. ಆ ಪಿತ್ತಕೋಶದಲ್ಲಿ ಏನಾಗ್ತೈತಿ? ಈ ಪಿತ್ತರಸವು ಸಂಗ್ರಹವಾಗ್ತೈತಿ. ಅದನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂದರೆ ಗ್ಯಾಲ್ ಬ್ಲ್ಯಾಡರ್ ಅಂತ ಕರೀತಾರೆ. ಪಿತ್ತಕೋಶವನ್ನು ಗ್ಯಾಲ್ ಬ್ಲ್ಯಾಡರ್. ನೆಕ್ಸ್ಟ್, ಪಿತ್ತರಸವು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ತರ ಪಾತ್ರ ವಹಿಸ್ತೈತಿ. ಈ ಪಿತ್ತರಸದ ಕಾರ್ಯ ಏನಪ್ಪ ಅಂದರೆ ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ತರವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತೈತಿ. ನೆಕ್ಸ್ಟ್, ದೊಡ್ಡ ಕರಳು ಅಥವಾ ಲಾರ್ಜ್ ಇಂಟೆಸ್ಟೈನ್. ಓಕೆನಾ? ದೊಡ್ಡ ಕರಳು ಸಣ್ಣ ಕರಳಿಗಿಂತ ಅಗಲವಾಗಿದ್ದು ಉದ್ದವು ಕಡಿಮೆ ಇರುತ್ತದೆ. ಇದು ಸುಮಾರು 101.5 ಮೀಟರ್ನಷ್ಟು ಉದ್ದ ಇದೆ. ನೋಡಿ, ಸಣ್ಣ ಕರಳು 7.5 ಮೀಟರ್ನಷ್ಟು ಉದ್ದ ಇತ್ತು. ಈ ದೊಡ್ಡ ಕರಳು ಎಷ್ಟು ಮೀಟರ್ ಉದ್ದ ಇದೆ? 1.5 ಮೀಟರ್ನಷ್ಟು ಉದ್ದವಿದೆ. ಈ ದೊಡ್ಡ ಕರುಳಿನ ಕಾರ್ಯ ಏನು ಅಥವಾ ಇದು ಏನು ಕೆಲಸ ಮಾಡ್ತೈತಪ್ಪ ಅಂದರೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣವನ್ನು ಹೀರುತ್ತದೆ. ಈಗ ಸಣ್ಣ ಕರುಳಿನಲ್ಲಿ ಜೀರ್ಣವಾಗದಂಥ ಆಹಾರ ಏನು ಮಾಡ್ತೈತಿ? ದೊಡ್ಡ ಕರುಳನ್ನು ಸೇರ್ತೈತಿ. ಆ ದೊಡ್ಡ ಕರುಳಿಗೆ ಸೇರಿದ ನಂತರ ಆ ದೊಡ್ಡ ಜೀರ್ಣಗೊಳ್ಳದ ಆಹಾರದಲ್ಲಿರುವಂಥದ್ದನ್ನು ಏನು ನೀರು ಮತ್ತು ಲವಣ ಇರ್ತೈತಲ್ಲ ಅದನ್ನು ಹೀರ್ಕೊಳ್ಳುವಂಥ ಕೆಲಸ ಯಾವ್ದು ಮಾಡ್ತೈತಿ? ದೊಡ್ಡ ಕರುಳು ಮಾಡ್ತೈತಿ. ಓಕೆನಾ? ನೆಕ್ಸ್ಟ್, ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ. ಈ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ನಡೀತೈತಿ ಅನ್ನೋದ್ರ ಬಗ್ಗೆ ನಾವು ಇವಾಗ ನೋಡ್ತಾ ಬರೋಣ. ಈ ಹುಲ್ಲು ತಿನ್ನುವ ಪ್ರಾಣಿಗಳು ಹುಲ್ಲನ್ನು ಬೇಗನೆ ನುಂಗ್ತಾವೆ. ಈ ಪ್ರಾಣಿಗಳು ಏನು ಮಾಡ್ತಾವತ್ತ? ಹುಲ್ಲನ್ನು ಬೇಗನೆ ನುಂಗ್ತಾವತ್ತ. ಮತ್ತು ಅದನ್ನು ಎಲ್ಲಿ ಸಂಗ್ರಹಿಸಿರ್ತಾವಪ್ಪ ಅಂದರೆ ಜಠರದ ರುಮೆನ್ ಅನ್ನುವಂಥ ಭಾಗದಲ್ಲಿ ಸಂಗ್ರಹಿಸಿಕೊಳ್ತಾವೆ. ಇಲ್ಲಿ ಆಹಾರವು ಅರೆ ಜೀರ್ಣಕ್ರಿಯೆಗೆ ಒಳಗಾಗುತ್ತದೆ. ನೋಡಿ, ಈ ಏನು ಹುಲ್ಲನ್ನು ತಿನ್ನುವಂಥ ಪ್ರಾಣಿಗಳು ಹುಲ್ಲನ್ನು ಬೇಗನೆ ಏನು ಮಾಡ್ತಾವೆ? ನುಂಗ್ತಾವತ್ತ. ಅವು ಜಠರದ ರುಮೆನ್ ಎಂಬ ಭಾಗದಲ್ಲಿ ಸಂಗ್ರಹಗೊಳ್ತಾವೆ. ಆ ಆಹಾರ ಯಾವ ರೀತಿ ಇರ್ತೈತೆ ಅಂದರೆ ಜೀರ್ಣಕ್ರಿಯೆಗೆ ಅರೆ ಜೀರ್ಣಕ್ರಿಯೆಗೆ ಒಳಗಾಗುತ್ತದೆ. ಅಂದರೆ ಪೂರ್ಣವಾಗಿ ಜೀರ್ಣ ಆಗಲ್ಲ. ಇದನ್ನು ಏನಂತ ಕರಿತೀವಪ್ಪ ಅಂದರೆ ಮೆಲುಕು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ?
ಮೆಲುಕು. ಹೌದಾ. ನೆಕ್ಸ್ಟ್ ಪುನಃ ಈ ಪ್ರಾಣಿಗಳು ಇದನ್ನು ಅಂದರೆ ಯಾವುದನ್ನು, ಈ ರುಮೆನ್ನಲ್ಲಿ ಸಂಗ್ರಹಗೊಂಡಂಥ ಹುಲ್ಲನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಮರಳಿಸಿಕೊಂಡು ಪ್ರಾಣಿಯು ಅದನ್ನು ಜಗಿಯುತ್ತದೆ. ಈ ಪ್ರಕ್ರಿಯೆಯನ್ನು ಮೆಲುಕು ಹಾಕುವುದು ಅಥವಾ ರುಮಿನೇಷನ್ ಎನ್ನುವರು. ನೋಡಿ, ನೀವು ನಿಮ್ಮ ಮನೆಯಲ್ಲಿ ಆಡು ಅಥವಾ ಆಕಳು ಎಮ್ಮೆ ಏನೇ ಇದ್ದರೂ ಕೂಡ ಆವಾಗ ನೀವು ಸ್ವಲ್ಪ ಸಾಯಂಕಾಲದ ವೇಳೆ ಅಥವಾ ನೀವು ಮನೆಯಲ್ಲಿ ಕಟ್ಟಿರುವ ಬೇಕಾದರೆ ಅವಾಗ ಏನು ನೋಡ್ರಿ, ನೀವು ಆಡು ಆಗಿರ್ಬೋದು ಆಕಳುಗಳನ್ನು ನೋಡಿದಾಗ ಅವು ಏನು ಮಾಡ್ತಾ ಇರ್ತಾವಪ್ಪ ಅಂದರೆ ಬಾಯಿಯನ್ನು ಜಗಿತಾ ಇರ್ತಾವೆ, ಏನು ಮಾಡ್ತಾ ಇರ್ತಾವೆ, ಬಾಯಿಯನ್ನು ಆಡಿಸ್ತಾ ಇರ್ತಾವೆ. ಆ ರೀತಿ ಅವು ಯಾಕಪ್ಪ ಅಂದರೆ ನೋಡಿ, ಅವು ಏನು ಮಾಡಿರ್ತಾವೆ, ಹುಲ್ಲನ್ನು ನುಂಗಿರ್ತಾವೆ. ಅವು ಅರೆ ಜೀರ್ಣಕ್ರಿಯೆಗೆ ಒಳಗಾಗಿರ್ತೈತಿ. ಅವುಗಳನ್ನು ಎಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾವೆ, ಜಠರದ ರುಮೆನ್ ಅನ್ನುವಂಥ ಭಾಗದಲ್ಲಿ ಸಂಗ್ರಹಿಸಿಟ್ಟಿರ್ತಾವೆ. ಅದನ್ನು ಏನು ಮಾಡ್ತಾವೆ, ಆ ಟೈಮ್ನಲ್ಲಿ ಪುನಃ ಏನು ಮಾಡ್ತಾವೆ, ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಬಾಯಿಗೆ ಮರಳಿಸ್ಕೊಂಡು ಅದನ್ನು ಜಗಿತಾವತ್ತ. ಆ ಪ್ರಕ್ರಿಯೆಗೆ ಏನಂತ ಕರಿತೀವಿ, ಮೆಲುಕು ಹಾಕುವುದತ್ತೆ ಕರಿತೀವಿ. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಹಸು, ಎಮ್ಮೆ, ಜಿಂಕೆ, ಆಡು ಇವು ಹುಲ್ಲು ತಿನ್ನುವಂಥ ಪ್ರಾಣಿಗಳು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಒಂದು ಆಕಳಿದೆ. ಆ ಆಕಳು ಏನು ಮಾಡ್ತಾಯಿದೆ, ಹುಲ್ಲನ್ನು ತಿಂದಿದೆ. ಓಕೆನಾ. ಹುಲ್ಲನ್ನು ಏನು ಮಾಡ್ತೈತಿ, ಇದು ಅನ್ನನಾಳ. ಈ ಅನ್ನನಾಳದ ಮೂಲಕ ಜಠರದಲ್ಲಿರುವಂಥ ಒಂದು ರುಮೆನ್ ಈ ಭಾಗದಲ್ಲಿ ಅರೆ ಜೀರ್ಣಕ್ರಿಯೆಗೆ ಒಳಗಾದಂಥ ಹುಲ್ಲು ಬಂದು ಸಂಗ್ರಹಗೊಳ್ತೈತಿ. ಈ ಸಂಗ್ರಹಗೊಂಡ ನಂತರ ತದನಂತರದಲ್ಲಿ ಏನು ಮಾಡ್ತಾವೆ, ಇವು ಹುಲ್ಲನ್ನು ಅಂದರೆ ಮನೆಯಲ್ಲಿ ಇರುವಾಗ ಅಥವಾ ಹುಲ್ಲನ್ನು ತಿನ್ನದೇ ಇರುವಾಗ ಈ ಹುಲ್ಲನ್ನು ಉಂಡೆಗಳ ರೂಪದಲ್ಲಿ ಪರಿವರ್ತಿಸಿಕೊಂಡು ಬಾಯಿಗೆ ಹೊಳ್ಳಿ ಬರ್ತಾವತ್ತ. ಅದನ್ನು ನಂತರ ಜಗಿಯುವುದರ ಮೂಲಕ ಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ನಂತರ ಇನ್ನು ಏನಾಗ್ತೈತಿ, ಜಠರಕ್ಕೆ ಬಂದು ಸೇರ್ತೈತಿ. ತದನಂತರ ಸಣ್ಣ ಕರಳು, ತದನಂತರ ದೊಡ್ಡ ಕರಳು, ನಂತರ ಅಜೀರ್ಣವಾಗದ ಆಹಾರವನ್ನು ಹೊರಹಾಕಲ್ಪಡ್ತಾವೆ. ಹೌದಾ. ಇದು ಜಠರ ಭಾಗ. ಇದೇನು ಕಾಡ್ತಾ ಇದೆಯಲ್ಲ, ಇದು ಜಠರ ಭಾಗ. ಓಕೆನಾ. ನೆಕ್ಸ್ಟ್ ಅಮೀಬಾವು ಮಿಥ್ಯಪಾದಗಳ ಸಹಾಯದಿಂದ ಏನು ಮಾಡ್ತಾವೆ, ಆಹಾರವನ್ನು ಸೆರೆ ಹಿಡಿಯುತ್ತವೆ. ಅಮೀಬಾ ಏನು ಮಾಡ್ತಾವಂತ, ಮಿಥ್ಯಪಾದಗಳ ಸಹಾಯದಿಂದ ಆಹಾರವನ್ನು ಸೆರೆ ಹಿಡಿತಾವಂತ. ಇದು ಆಹಾರ ರಸದಾನಿಯಲ್ಲಿ ಅಂದರೆ ಈ ಸೆರೆ ಹಿಡಿದಂಥ ಆಹಾರ ಎಲ್ಲಿ ಜೀರ್ಣ ಆಗ್ತೈತಿ, ರಸದಾನಿಯಲ್ಲಿ ಜೀರ್ಣವಾಗ್ತೈತಿ. ಹೌದಾ. ಅಮೀಬಾದ ಚಲನಾಂಗ ಯಾವುದಪ್ಪ ಅಂದರೆ ಮಿಥ್ಯಪಾದ. ಅಮೀಬಾದ ಚಲನಾಂಗ ಮಿಥ್ಯಪಾದ. ಇಲ್ಲಿ ನೋಡ್ಬೋದು, ಇದು ಅಮೀಬಾ. ಇಲ್ಲಿ ಕೋಶಕೇಂದ್ರವನ್ನು ನೋಡ್ಬೋದು, ಇದು ಮಿಥ್ಯಪಾದವನ್ನು ನೋಡ್ಬೋದು. ನೆಕ್ಸ್ಟ್ ಆಹಾರ ಕಣ ಯಾವ ರೀತಿ ಒಳಗೆ ಹೋಗ್ತಾ ಇದೆಯಲ್ಲ, ಆಹಾರ ಸೇವನೆಯ ಕ್ರಿಯೆಯನ್ನು ನೋಡ್ಬೋದು. ಇವು ರಸದಾನಿಗಳು, ಇವೆರಡೂ ಕೂಡ ರಸದಾನಿ. ನೆಕ್ಸ್ಟ್ ಈ ರೀತಿಯಾಗಿ ವಿಸರ್ಜಿತ ಒಂದು ತ್ಯಾಜ್ಯ. ನೋಡಿ, ಇದು ಅಮೀಬಾ. ಓಕೆನಾ. ನೆಕ್ಸ್ಟ್ ಅಧ್ಯಾಯ 3, ಎಳೆಯಿಂದ ಬಟ್ಟೆ. ನೋಡಿ, ನಾವು ಬಟ್ಟೆಯನ್ನು ಯಾವುದರಿಂದ ತಯಾರಿಸ್ತೀವಿ, ಎಳೆಯಿಂದ ತಯಾರಿಸ್ತೀವಿ. ಆ ಎಳೆಗಳನ್ನು ಯಾವುದರಿಂದ ತಯಾರಿಸ್ತೀವಿ ಅನ್ನೋದನ್ನು ಈ ಪಾಠದಿಂದ ತಿಳ್ಕೋತ ಹೋಗೋಣ. ಓಕೆನಾ. ಮೊದಲನೇದಾಗಿ ಉಣ್ಣೆಯನ್ನು ಕುರಿ, ಮೇಕೆ, ಒಂಟೆ ಮತ್ತು ಇತರ ಕೆಲವು ಪ್ರಾಣಿಗಳಿಂದ ಪಡೆಯಲಾಗುತ್ತದೆ. ಉಣ್ಣೆಗಳನ್ನು ಯಾವುದರಿಂದ ಪಡಿತೀವಿ ನಾವು, ಉಣ್ಣೆಯನ್ನು ಕುರಿ, ಮೇಕೆ ಮತ್ತು ಒಂಟೆಗಳಿಂದ ಪಡಿತೀವಿ. ಟಿಬೆಟ್ ಮತ್ತು ಲಡಾಖ್ಗಳಲ್ಲಿ ಯಾಕ್ ಪ್ರಾಣಿಯು ಉಣ್ಣೆಯ ಸಾಮಾನ್ಯವಾಗಿ ದೊರೆತೈತಿ. ನೋಡಿ, ಟಿಬೆಟ್ ಮತ್ತು ಲಡಾಖ್ಗಳಲ್ಲಿ ಯಾಕ್ ಪ್ರಾಣಿಯಿಂದ ಏನು ಮಾಡ್ತೈತಿ, ಉಣ್ಣೆಯನ್ನು ಪಡೆಯಲಾಗುತ್ತದೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರದಂಥ ಬೆಟ್ಟಗಳಲ್ಲಿ ಅಂಗೋರಾ ಮೇಕೆಗಳಿಂದ ಉಣ್ಣೆಯನ್ನು ಪಡೆಯಲಾಗುತ್ತದೆ. ನೋಡಿ, ಜಮ್ಮು ಕಾಶ್ಮೀರದಂಥ ಬೆಟ್ಟಗಳಲ್ಲಿ ಅಂಗೋರಾ ಮೇಕೆಯಿಂದ ಏನು ಮಾಡಲಾಗುತ್ತೆ, ಉಣ್ಣೆಯನ್ನು ಪಡೆಯಲಾಗುತ್ತೆ. ನೀವು ಇಲ್ಲಿ ಏನು ನೆನಪಿಟ್ಕೋಬೇಕಪ್ಪ ಅಂದರೆ, ಉಣ್ಣೆ ಒಂದು ಪ್ರಾಣಿಜನ್ಯ ಅಂದರೆ ಪ್ರಾಣಿ ಮೂಲದಿಂದ ಪಡಿತೀವತ್ತೇಳಿ ಒಂದು ನೆನಪಿಟ್ಕೋಬೇಕು. ಇನ್ನೊಂದೇನಪ್ಪ ಅಂದರೆ, ಯಾಕ್ ಎನ್ನುವಂಥ ಪ್ರಾಣಿಯು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಟಿಬೆಟ್ ಮತ್ತು ಲಡಾಖ್ಗಳಲ್ಲಿ ಕಂಡು ಬರ್ತೈತಿ. ನೆಕ್ಸ್ಟ್ ಮೂರನೇದೇನಪ್ಪ ಅಂದರೆ, ಅಂಗೋರಾ ಮೇಕೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತೈತಿ. ಈ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇದು ಯಾಕ್, ಈಗ ಕಾಣ್ತಾ ಇದೆಯಲ್ಲ, ಇದು ಯಾಕ್, ಇದು ಅಂಗೋರಾ ಮೇಕೆ, ಇದು ಮೇಕೆ, ಇದು ಒಂಟೆ, ಇದು ಲಾಮಾ ಅನ್ನೋದು ಮುಂದೆ ಬರುತ್ತೆ. ನೆಕ್ಸ್ಟ್ ಇದು ಅಲ್ಪಾಕ, ಇವೆಲ್ಲವೂ ಕೂಡ ಮುಂದೆ ಬರ್ತವೆ. ಇವಾಗಲೇ ನೋಡ್ಕೊಳ್ಳಿ ಯಾವ ರೀತಿ ಅದಾವೆ ಅನ್ನೋದನ್ನು. ನೆಕ್ಸ್ಟ್ ಪೂರ್ತಿ ಉಣ್ಣೆಯಿಂದ ಆವರಿಸ್ಕೊಂಡವು. ಹೌದಾ. ನೆಕ್ಸ್ಟ್ ಕಾಶ್ಮೀರಿ ಮೇಕೆಗಳ ತುಪ್ಪಳದಿಂದ ಪಶ್ಮಿನಾ ಶಾಲುಗಳು ಎಂಬ ಉತ್ಕೃಷ್ಟ ಶಾಲುಗಳನ್ನು ನೇಯುವರು. ನೋಡಿ,
ಕಾಶ್ಮೀರಿ ಮೇಕೆಗಳ ತುಪ್ಪಳದಿಂದ ಏನನ್ನು ತಯಾರಿಸ್ತಾರಂತ? ಪಶ್ಮಿನಾ ಶಾಲುಗಳನ್ನು ತಯಾರಿಸ್ತಾರಂತ. ಇದು ಕೂಡ ಪ್ರಶ್ನೆ ಆಗುವಂಥ ಸಾಧ್ಯತೆ ಇದೆ. ಪಶ್ಮಿನಾ ಶಾಲುಗಳನ್ನು ಈ ಕೆಳಗಿನ ಯಾವ ಮೇಕೆಯಿಂದ ತಯಾರಿಸ್ತಾರೆ ಅಂದರೆ ಕಾಶ್ಮೀರಿ ಮೇಕೆಗಳ ತುಪ್ಪಳದಿಂದ. ನೆಕ್ಸ್ಟ್, ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವಂಥ ಲಾಮಾ ಮತ್ತು ಅಲ್ಪಾಕ ಪ್ರಾಣಿಗಳು ಕೂಡ ಏನು ಮಾಡ್ತಾವೆ? ಉಣ್ಣೆಯನ್ನು ಒದಗಿಸ್ತವೆ. ನೋಡಿ, ಲಾಮಾ ಮತ್ತು ಅಲ್ಪಾಕ ಪ್ರಾಣಿಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರ್ತವೆ. ನೆಕ್ಸ್ಟ್, ಕೆಲವೊಂದಿಷ್ಟು ತಳಿಯ ಹೆಸರು ಮತ್ತು ಉಣ್ಣೆಯ ಗುಣಮಟ್ಟ ಮತ್ತು ಅವು ಯಾವ್ಯಾವ ರಾಜ್ಯದಲ್ಲಿ ಕಂಡುಬರ್ತಾವೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಮೊದಲನೇದಾಗಿ ಲೋಹಿ ಇದೊಂದು ಉತ್ತಮ ಗುಣಮಟ್ಟ ನೀಡುವಂಥ ಒಂದು ಪ್ರಾಣಿ. ಇದು ರಾಜಸ್ಥಾನ್ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಕಂಡುಬರ್ತೈತಿ. ರಾಂಪುರ್ ಬಶೈರ್ ಅನ್ನುವಂಥ ಒಂದು ಪ್ರಾಣಿ, ಇದು ಕಂದು ತುಪ್ಪಳವನ್ನು ನೀಡ್ತೈತಿ. ಇದು ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್, ನಾಲಿ ಅನ್ನುವಂಥ ಒಂದು ತಳಿ, ಇದು ನೆಲಹಾಸಿನ ಉಣ್ಣೆಯನ್ನು ನೀಡ್ತೈತಿ. ಇದು ರಾಜಸ್ಥಾನ್, ಹರಿಯಾಣ ಮತ್ತು ಪಂಜಾಬ್ಗಳಲ್ಲಿ ಕಂಡುಬರ್ತೈತಿ. ಬಕರ್ವಾಲ ಎನ್ನುವಂಥ ಪ್ರಾಣಿಯಿಂದ ಉಣ್ಣೆಯ ಶಾಲುಗಳಾಗಿ ಆ ಪ್ರಾಣಿಯಿಂದ ತೆಗೆದಂಥ ಉಣ್ಣೆಯನ್ನು ಶಾಲುಗಳಾಗಿ ಏನು ಮಾಡ್ತಾರೆ? ತಯಾರು ಮಾಡ್ತಾರೆ. ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತೈತಿ. ಮಾರ್ವಾರಿ ಅನ್ನುವಂಥ ಒಂದು ಪ್ರಾಣಿ, ಅದರಿಂದ ಒರಟು ಉಣ್ಣೆ ಸಿಗ್ತೈತಿ ನಮ್ಗೆ, ಅದು ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತೈತಿ. ಪಠಾಣವಾಡಿ ಅನ್ನುವಂಥ ಒಂದು ಇನ್ನೊಂದು ತಳಿ, ಇವುಗಳಿಂದ ಒಳ ಉಡುಪುಗಳನ್ನು ತಯಾರಿಸಲಾಗುತ್ತೆ. ಇದು ಎಲ್ಲಿ ಕಂಡುಬರ್ತೈತಪ್ಪ ಅಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತೈತಿ. ಇವೆಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟಪ್ಪ ಅಂದರೆ ಈ ಕೆಲವೊಂದಿಷ್ಟು ತಳಿಯ ಹೆಸರು, ಇವು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಮತ್ತು ಇವುಗಳಿಂದ ಏನು ತಯಾರಿಸ್ತಾರೆ. ಇಲ್ಲಿ ಎಕ್ಸಾಂಪಲ್ಗೆ ನೀವು ನೋಡ್ತಾ ಬರೋದಾದರೆ ಈ ಒಳ ಉಡುಪುಗಳಾಗಿ ಫೇಮಸ್ ಪಠಾಣವಾಡಿ ಅನ್ನುವಂಥ ಒಂದು ತಳಿ. ನೆಕ್ಸ್ಟ್, ನೆಲಹಾಸಿನ ಉಣ್ಣೆಯನ್ನು ನೀಡುವಂಥದ್ದು ನಾಲಿ ಆಗಿರ್ಬೋದು, ಒರಟು ಉಣ್ಣೆ ನೀಡುವುದು ಮಾರ್ವಾರಿ ಆಗಿರ್ಬೋದು. ಓಕೆನಾ? ಈ ರೀತಿ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್, ನಾರನ್ನು ಉಣ್ಣೆಯಾಗಿ ಸಂಸ್ಕರಿಸುವಂಥ ಒಂದು ಪ್ರಕ್ರಿಯೆ. ನೋಡಿ, ಮೊದಲು ನಾರನ್ನು ಏನು ಮಾಡ್ತಾರಪ್ಪ ಅಂದರೆ ಕತ್ತರಿಸ್ತಾರೆ, ನಂತರ ಉಜ್ಜಿ ಶುಭ್ರಗೊಳಿಸ್ತಾರೆ. ಅದನ್ನು ಉಜ್ಜಿ ಏನು ಮಾಡ್ತಾರೆ? ಸ್ವಚ್ಛಗೊಳಿಸ್ತಾರೆ. ನೆಕ್ಸ್ಟ್, ಅವುಗಳನ್ನು ವಿಂಗಡಿಸ್ತಾರೆ. ನೆಕ್ಸ್ಟ್, ಪುರುಳೆಗಳನ್ನು ಸ್ವಚ್ಛಗೊಳಿಸ್ತಾರೆ. ಅದರ ನಂತರ ಅವುಗಳಿಗೆ ಬಣ್ಣವನ್ನು ನೀಡ್ತಾರೆ. ನೆಕ್ಸ್ಟ್, ಸುತ್ತುವಿಕೆ. ನೋಡಿ, ಕತ್ತರಿಸುವಿಕೆ, ಉಜ್ಜಿ ಶುಭ್ರಗೊಳಿಸುವಿಕೆ, ವಿಂಗಡಿಸುವಿಕೆ, ಪುರುಳೆಗಳನ್ನು ಸ್ವಚ್ಛಗೊಳಿಸುವಿಕೆ, ಬಣ್ಣ ನೀಡುವಿಕೆ, ಸುತ್ತುವಿಕೆ. ಇದು ಏನು? ನಾರನ್ನು ಉಣ್ಣೆಯಾಗಿ ಸಂಸ್ಕರಿಸುವಂಥ ಒಂದು ಪ್ರಕ್ರಿಯೆ. ಓಕೆನಾ? ನಮ್ಮ ದೇಶದಲ್ಲಿ ಅನೇಕ ಜನರಿಗೆ ಉಣ್ಣೆ ಉದ್ಯಮ ಒಂದು ಪ್ರಮುಖ ಜೀವನೋಪಾಯ. ಆದರೆ ಉಣ್ಣೆಯನ್ನು ಬೇರ್ಪಡಿಸುವ ವೃತ್ತಿಯು ಅಪಾಯಕಾರಿ. ನೋಡಿ, ಉಣ್ಣೆಯನ್ನು ಬೇರ್ಪಡಿಸುವಂಥ ವೃತ್ತಿ ಅನ್ನೋದು ಅದೊಂದು ಅಪಾಯಕಾರಿಯಾದಂಥ ಕೆಲಸ. ಕೆಲವೊಮ್ಮೆ ಸಾರ್ಟರ್ಸ್ ಡಿಸೀಸ್ ಎಂದು ಕರೆಯಲ್ಪಡುವ ಮಾರಣಾಂತಿಕ ರಕ್ತ ಸಂಬಂಧಿ ಕಾಯಿಲೆಯನ್ನು ಉಂಟು ಮಾಡುವ ಅಂಥ್ರಾಕ್ಸ್ ಬ್ಯಾಕ್ಟೀರಿಯಾದ ಸೋಂಕಿಗೆ ತುತ್ತಾಗುವುದೇ ಇದಕ್ಕೆ ಕಾರಣ. ನೋಡಿ, ಉಣ್ಣೆಯನ್ನು ಬೇರ್ಪಡಿಸುವ ವೃತ್ತಿ ಯಾಕೆ ಅಪಾಯಕಾರಿಯಪ್ಪ ಅಂದರೆ ಅದರಿಂದ ಅಂಥ್ರಾಕ್ಸ್ ಬ್ಯಾಕ್ಟೀರಿಯಾ ಅನ್ನುವಂಥ ಒಂದು ಸೋಂಕನ್ನು ಉಂಟು ಮಾಡುವಂಥ ಸಾರ್ಟರ್ಸ್ ಡಿಸೀಸ್ ಎನ್ನುವುದು ಕಾಯಿಲೆ ಬರ್ತೈತಿ. ಈ ಕಾಯಿಲೆ ಯಾವ ರೀತಿಯಪ್ಪ ಅಂದರೆ ಮಾರಣಾಂತಿಕ ರಕ್ತ ಸಂಬಂಧಿ ಕಾಯಿಲೆ. ಮಾರಣಾಂತಿಕ ಅಂದರೆ ಸಾವು ಕೂಡ ಸಂಭವಿಸಬಹುದಾದಂಥ ಒಂದು ರಕ್ತ ಸಂಬಂಧಿ ಕಾಯಿಲೆ ಯಾವುದು? ಸಾರ್ಟರ್ಸ್ ಡಿಸೀಸ್. ನಿಮಗೆ ಇದರ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಸಾರ್ಟರ್ಸ್ ಡಿಸೀಸ್ ಜಾಸ್ತಿ ಯಾರಿಗೆ ಬರ್ತೈತಪ್ಪ ಅಂದರೆ ಉಣ್ಣೆಯನ್ನು ಬೇರ್ಪಡಿಸುವಂಥ ಕೆಲಸ ಮಾಡ್ತಾರಲ್ಲ ಅವರಲ್ಲಿ ಕಂಡುಬರ್ತೈತಿ. ನೆಕ್ಸ್ಟ್, ಸಾರ್ಟರ್ಸ್ ಡಿಸೀಸ್ ಯಾವ ಬ್ಯಾಕ್ಟೀರಿಯಾದಿಂದ ಬರ್ತೈತಪ್ಪ ಅಂದರೆ ಅಂಥ್ರಾಕ್ಸ್ ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ನೆಕ್ಸ್ಟ್, ರೇಷ್ಮೆ ಎಳೆಗಳು ಕೂಡ ಪ್ರಾಣಿ ಎಳೆಗಳು. ನೋಡಿ, ರೇಷ್ಮೆ ಎಳೆಗಳು ಕೂಡ ಒಂದು ಪ್ರಾಣಿ ಎಳೆಗಳು. ನೀವು ಕೇಳ್ಬೋದು, ಸರ್ ರೇಷ್ಮೆಯನ್ನು ಕೃಷಿ ಮಾಡ್ತಾರೆ ಸರ್, ಇದು ಸಸ್ಯ ಮೂಲ ಆಗಲ್ವಾ? ನೋಡಿ, ರೇಷ್ಮೆಯನ್ನು ಕೃಷಿ ಮಾಡಿದರೂ ಕೂಡ ಇವನ್ನು ತಯಾರಿಸುವುದು ಏನಪ್ಪ ಅಂದರೆ ರೇಷ್ಮೆ ಹುಳುಗಳು ತಯಾರು ಮಾಡ್ತವೆ. ರೇಷ್ಮೆ ಎಳೆಗಳನ್ನು ತಯಾರಿಸೋದು ರೇಷ್ಮೆ ಹುಳುಗಳು. ಓಕೆನಾ? ಇಲ್ಲಿ ನೋಡ್ಬೋದು ನೀವು, ರೇಷ್ಮೆ ಎಳೆಗಳನ್ನು ರೇಷ್ಮೆ ಹುಳುಗಳು ಉತ್ಪಾದಿಸುತ್ತವೆ. ರೇಷ್ಮೆಗಾಗಿ ರೇಷ್ಮೆ ಹುಳುಗಳನ್ನು ಸಾಕುವುದನ್ನು ರೇಷ್ಮೆ ಕೃಷಿ ಅಥವಾ ಸೆರಿಕಲ್ಚರ್ ಎನ್ನುವರು. ಸೆರಿಕಲ್ಚರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ, ನೀವು ನೆನಪಿಟ್ಕೋಬೇಕು. ಸೆರಿಕಲ್ಚರ್ ಅನ್ನೋದು ರೇಷ್ಮೆ ಉತ್ಪಾದನೆ ಅಥವಾ ರೇಷ್ಮೆ ಕೃಷಿಗೆ ಸಂಬಂಧಿಸಿದೆ ಅಥವಾ ರೇಷ್ಮೆ ಹುಳುಗಳ ಸಾಕಾಣಿಗೆ ಸಂಬಂಧಿಸಿದೆ. ಓಕೆನಾ? ನೆಕ್ಸ್ಟ್, ರೇಷ್ಮೆ ಹುಳು ತನ್ನನ್ನು ತಾನು ರೇಷ್ಮೆ ಎಳೆಗಳಿಂದ ಸಂಪೂರ್ಣವಾಗಿ ಆವರಿಸಿಕೊಂಡು ಕೋಶವಾಗಿ ಬದಲಾಗುತ್ತದೆ. ಇದನ್ನು ಏನಂತ ಕರಿತೀವಿ? ರೇಷ್ಮೆಗೂಡು ಅಥವಾ ಕುಕುನ್ನತೆ ಕರಿತೀವಿ. ನೋಡಿ, ರೇಷ್ಮೆ ಹುಳು ಏನು ಮಾಡ್ತೈತಪ್ಪ ಅಂದ್ರೆ ತನ್ನನ್ನು ತಾನು ಏನು ಮಾಡ್ತೈತಿ? ಎಳೆಗಳಿಂದ ಸಂಪೂರ್ಣವಾಗಿ ಆವರಿಸ್ಕೋತೈತಿ. ಆವರಿಸ್ಕೊಂಡು
ಕೋಶವಾಗಿ ಬದಲಾಗ್ತೈತಿ. ಹೌದಾ, ಇದನ್ನು ಏನಂತ ಕರಿತೀವಿ? ರೇಷ್ಮೆ ಗೂಡು ಅಥವಾ ಕುಕೂನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ರೇಷ್ಮೆ ಹುಳುಗಳ ಸಾಕಣೆ. ಇಲ್ಲಿ ಮೊಟ್ಟೆಗಳೊಂದಿಗೆ ಹೆಣ್ಣು ರೇಷ್ಮೆ ಪತಂಗ ಕಾಣ್ತಾ ಇದೆಯಾ? ನೆಕ್ಸ್ಟ್ ಹಿಪ್ಪು ನೆರಳೆ ಗಿಡ. ಇವು ರೇಷ್ಮೆ ಹುಳುಗಳು ಏನಂತ ತಿಂತಾವತ್ತ? ಹಿಪ್ಪು ನೆರಳೆ ಎಲೆಯನ್ನು ತಿಂತಾವು. ಇಲ್ಲಿ ನೋಡ್ಬೋದು ಲಾರ್ವಾ ಅಥವಾ ಕಂಬಳಿ ಅಥವಾ ರೇಷ್ಮೆ ಹುಳು ಹಿಪ್ಪು ನೆರಳೆ ಎಲೆಗಳನ್ನು ತಿನ್ನುತ್ತಿರುವುದು. ಈ ಎಲೆಗಳನ್ನು ತಿಂದು ಬದುಕ್ತಾವೆ. ಯಾವುವು? ರೇಷ್ಮೆ ಹುಳುಗಳು. ರೇಷ್ಮೆ ಹುಳುಗಳು ಏನಂತ ತಿಂತಾವು? ಹಿಪ್ಪು ನೆರಳೆ ಎಲೆಗಳನ್ನು. ತದನಂತರ ಈ ರೇಷ್ಮೆ ಗೂಡುಗಳಾಗಿ ಪರಿವರ್ತಿಸ್ತಾವೆ ಮತ್ತು ತನ್ನನ್ನು ತಾನು ಸುತ್ತಕೊಂಡು ಅಲ್ಲೇ ತಮ್ಮ ಪ್ರಾಣವನ್ನು ಬಿಡ್ತಾವೆ. ಯಾವುವು? ರೇಷ್ಮೆ ಹುಳುಗಳು. ನೆಕ್ಸ್ಟ್ ಬಹಳ ಸಾಮಾನ್ಯವಾಗಿ ಕಂಡುಬರುವಂಥ ರೇಷ್ಮೆ ಪತಂಗ ಯಾವುದಪ್ಪ ಅಂದರೆ ಹಿಪ್ಪು ನೆರಳೆ ರೇಷ್ಮೆ ಪತಂಗ. ನೋಡಿ ಬಹಳ ಸಾಮಾನ್ಯವಾಗಿ ಕಂಡುಬರುವಂಥ ರೇಷ್ಮೆ ಪತಂಗ ಯಾವುದು? ಹಿಪ್ಪು ನೆರಳೆ ರೇಷ್ಮೆ ಪತಂಗ. ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ಅಗ್ರಸ್ಥಾನದಲ್ಲಿ ಯಾವ ದೇಶ ಇದೆಯಪ್ಪ ಅಂದರೆ ಚೀನಾ ದೇಶ. ಚೀನಾ ದೇಶವು ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ಅಗ್ರಸ್ಥಾನ ಅಥವಾ ಮೊದಲ ಸ್ಥಾನದಲ್ಲಿದೆ. ರೇಷ್ಮೆ ಎಳೆಗಳು ಒಂದು ವಿಧದ ಪ್ರೋಟೀನ್ನಿಂದ ತಯಾರಾಗಿದೆ. ನೋಡಿ ರೇಷ್ಮೆ ಎಳೆಗಳು ಅದಾವಲ್ಲ, ಅವು ಒಂದು ವಿಧದ ಪ್ರೋಟೀನ್ನಿಂದ ತಯಾರಾಗ್ಯವು. ಕುರಿಗಳ ಸಂಖ್ಯೆಯ ಆಧಾರದಲ್ಲಿ ನೋಡ್ತಾ ಬರೋದಾದರೆ ಚೀನಾ ದೇಶ ಮೊದಲ ಸ್ಥಾನದಲ್ಲಿ, ಆಸ್ಟ್ರೇಲಿಯಾ ದೇಶ 2ನೇ ಸ್ಥಾನದಲ್ಲಿ, 3ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದೆ. ಕುರಿಗಳ ಸಂಖ್ಯೆಯ ಆಧಾರದಲ್ಲಿ ನೋಡ್ತಾ ಬರೋದಾದರೆ 1ನೇ ಸ್ಥಾನದಲ್ಲಿ ಚೀನಾ, 2ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ, 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ನೆಕ್ಸ್ಟ್ ಯಾವ ದೇಶದ ಕುರಿಗಳು ಉತ್ತಮ ಉಣ್ಣೆಯನ್ನು ನೀಡ್ತಾವಪ್ಪ ಅಂದರೆ ನ್ಯೂಜಿಲ್ಯಾಂಡ್ ದೇಶದ ಕುರಿಗಳು ಉತ್ತಮ ಉಣ್ಣೆಯನ್ನು ನೀಡ್ತಾವೆ. ನೆಕ್ಸ್ಟ್ 4ನೇ ಪಟ ಯಾವುದಪ್ಪ ಅಂದರೆ ಉಷ್ಣ. ಯಾವುದು? ಉಷ್ಣ. ನೋಡಿ ವಸ್ತುವಿನ ಉಷ್ಣತೆಯ ಮಟ್ಟದ ಒಂದು ವಿಶ್ವಸನೀಯ ಅಳತೆಯೇ ಅದರ ತಾಪ. ನೋಡಿ ತಾಪ ಅಂದರೆ ಏನಪ್ಪ ಅಂದರೆ ವಸ್ತುವಿನ ಉಷ್ಣತೆಯ ಮಟ್ಟದ ಒಂದು ವಿಶ್ವಸನೀಯ ಅಳತೆ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ? ತಾಪ ಅಥವಾ ಟೆಂಪ್ರೇಚರ್ ಅಂತ ಕರಿತೀವಿ. ಈ ತಾಪವನ್ನು ಅಳೆಯಲು ಯಾವ ಸಾಧನವನ್ನು ಬಳಸ್ತೀವಪ್ಪ ಅಂದರೆ ತಾಪಮಾಪಕವನ್ನು ಬಳಸ್ತೀವಿ. ಈ ತಾಪಮಾಪಕವನ್ನು ಇಂಗ್ಲೀಷ್ನಲ್ಲಿ ಥರ್ಮೋಮೀಟರ್ ಅಂತ ಕರಿತೀವಿ. ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ನಿಮಗೆ ಈಗ ನೋಡಿ ತಾಪವನ್ನು ಅಳೆಯಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ತಾಪಮಾಪಕ. ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಂತ ಕೊಟ್ಟಿರ್ತಾರೆ? ಥರ್ಮೋಮೀಟರ್ ಅಂತೇಳಿ ಡೈರೆಕ್ಟಲ್ಲಿ ಇಂಗ್ಲೀಷನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಈ ರೀತಿಯಾಗಿ ಥರ್ಮೋಮೀಟರ್ ಅಂತೇಳಿ ಬರೆದಿರ್ತಾರೆ. ಆವಾಗ ನೀವೇನಂತ ಆನ್ಸರ್ ಮಾಡಬೇಕು? ಥರ್ಮೋಮೀಟರ್ ಅಥವಾ ತಾಪಮಾಪಕ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ನಮ್ಮ ದೇಹದ ತಾಪವನ್ನು ಯಾವುದರ ಮುಖಾಂತರ ಅಳಿತೀವಪ್ಪ ಅಂದರೆ ವೈದ್ಯಕೀಯ ತಾಪಮಾಪಕ ಅಥವಾ ಕ್ಲಿನಿಕಲ್ ಥರ್ಮೋಮೀಟರ್ ಮೂಲಕ ಅಳಿತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕ್ಲಿನಿಕಲ್ ಥರ್ಮೋಮೀಟರ್ ಅಥವಾ ವೈದ್ಯಕೀಯ ತಾಪಮಾಪಕ. ಈ ವೈದ್ಯಕೀಯ ತಾಪಮಾಪಕದಲ್ಲಿ ಏನನ್ನು ಬಳಸ್ತೀವಪ್ಪ ಅಂದರೆ ಪಾದರಸವನ್ನು ಬಳಸ್ತೀವಿ. ಓಕೆನಾ? ಇಲ್ಲಿ ನೋಡಿ ವೈದ್ಯಕೀಯ ತಾಪಮಾಪಕವು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪವನ್ನು ಅಳಿತೈತಿ. ಸರ್ ಇದು ವೈದ್ಯಕೀಯ ತಾಪಮಾಪಕ 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿವರೆಗೆ ಮಾತ್ರ ಯಾಕೆ ಇರ್ತೈತೆ ಸರ್? ಅದಕ್ಕಿಂತ ಕಡಿಮೆ ಮತ್ತು ಅದಕ್ಕಿಂತ ಹೆಚ್ಚು ಯಾಕಿರಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಸಾಮಾನ್ಯವಾಗಿ ಮಾನವನ ದೇಹದ ತಾಪ 35 ಡಿಗ್ರಿಗಿಂತ ಕಡಿಮೆ, 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಥವಾ 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಇರುವುದಿಲ್ಲ. ನೋಡಿ ನಮ್ಮ ಸಾಮಾನ್ಯವಾಗಿ ಕಾಮನ್ ಆಗಿ ನೋಡ್ತಾ ಬರೋದಾದರೆ ಮಾನವನ ದೇಹದ ತಾಪ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಬರಲ್ಲ, 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಇರುವುದಿಲ್ಲ. ಆ ಕಾರಣದಿಂದ ವೈದ್ಯಕೀಯ ತಾಪಮಾಪಕವನ್ನು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿ ತಯಾರಿಸಲಾಗಿದೆ. ಮಾನವನ ದೇಹದ ಸಾಮಾನ್ಯ ತಾಪವನ್ನು ನೋಡ್ತಾ ಬರೋದಾದರೆ 37 ಡಿಗ್ರಿ ಸೆಲ್ಸಿಯಸ್. ಈ ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ, ಮಾನವನ ದೇಹದ ಸಾಮಾನ್ಯ ತಾಪ 37 ಡಿಗ್ರಿ ಸೆಲ್ಸಿಯಸ್. ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಅಥವಾ SI ಯೂನಿಟ್ ಯಾವುದಪ್ಪ ಅಂದರೆ ಡಿಗ್ರಿ ಸೆಲ್ಸಿಯಸ್. ನೋಡಿ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಡಿಗ್ರಿ ಸೆಲ್ಸಿಯಸ್. ನಾವು ತಾಪಮಾಪಕದಲ್ಲಿ ಏನನ್ನು ಬಳಸ್ತೀವಪ್ಪ ಅಂದರೆ ಪಾದರಸ ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಮರ್ಕ್ಯೂರಿ ಅಂತ ಕರೀತಾರೆ, ಮರ್ಕ್ಯೂರಿಯನ್ನು ಬಳಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪ್ರಯೋಗಶಾಲಾ ತಾಪಮಾಪಕ. ಈ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಆ ತಾಪಮಾಪಕವನ್ನು ಅಳೆಯಬಹುದಾದ ತಾಪದ ಸಾಮಾನ್ಯ ವ್ಯಾಪ್ತಿ ಎಲ್ಲಿಂದ ಎಲ್ಲಿ ತನಕ ಇರ್ತೈತಪ್ಪ ಅಂದರೆ -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರ್ತೈತಿ. ಈ ತಾಪಮಾಪಕದಿಂದ ನಾವು ನೀರಿನ ತಾಪವನ್ನು ಅಳತೆ ಮಾಡಬಹುದು.
ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆಯ ತುದಿಗೆ ಉಷ್ಣವು ಪ್ರಸಾರವಾಗುವ ಕ್ರಿಯೆಯನ್ನು ವಹನ ಅಥವಾ ಕಂಡಕ್ಷನ್ ಅಂತ ಕರಿತೀವಿ. ನೋಡಿ, ವಸ್ತುವಿನ ಬಿಸಿಯಾದ ತುದಿ ಇರುತ್ತಲ್ಲ, ಆ ತುದಿಯಿಂದ ತಣ್ಣನೆಯ ತುದಿಗೆ ಉಷ್ಣ ಏನು ಪ್ರಸಾರವಾಗ್ತೈತಲ್ಲ, ಆ ಕ್ರಿಯೆಯನ್ನು ವಹನ ಅಥವಾ ಕಂಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ಸಾಮಾನ್ಯವಾಗಿ ಘನ ವಸ್ತುಗಳಲ್ಲಿ ಏನು ಮಾಡ್ತೈತಿ, ಉಷ್ಣವು ವಹನ ಕ್ರಿಯೆಯಿಂದ ಪ್ರಸಾರವಾಗುತ್ತದೆ. ನೋಡಿ, ಉಷ್ಣವು ವಹನ ಕ್ರಿಯೆಯಿಂದ ಈ ಕೆಳಗಿನ ಯಾವ ಸ್ಥಿತಿಯಲ್ಲಿ ಪ್ರಸಾರವಾಗ್ತೈತಪ್ಪ ಅಂದ್ರೆ ಘನ ವಸ್ತುಗಳಲ್ಲಿ ಅಥವಾ ಘನ ಸ್ಥಿತಿಯಲ್ಲಿ ಪ್ರಸಾರವಾಗ್ತೈತಿ. ನೆಕ್ಸ್ಟ್, ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡುವಂಥ ವಸ್ತುಗಳಿಗೆ ಏನಂತ ಕರಿತೀವಿ ಅಂದ್ರೆ ಉಷ್ಣವಾಹಕಗಳು ಅಥವಾ ಕಂಡಕ್ಟರ್ಸ್ ಅಂತ ಕರಿತೀವಿ. ನೋಡಿ, ಕೆಲವೊಂದಿಷ್ಟು ವಸ್ತುಗಳು ಇರ್ತವೆ, ಆ ವಸ್ತುಗಳು ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಟ್ಟವಪ್ಪ ಅಂದ್ರೆ ಅಂಥ ವಸ್ತುಗಳು ಏನಾಗಿರ್ತವೆ, ಉಷ್ಣವಾಹಕಗಳಾಗಿರ್ತವೆ. ಎಕ್ಸಾಂಪಲ್ಗೆ ಅಲ್ಯೂಮಿನಿಯಂ ಆಗಿರ್ಬೋದು, ಕಬ್ಬಿಣ, ತಾಮ್ರ, ಇವೆಲ್ಲವೂ ಕೂಡ ಏನು ಉಷ್ಣವಾಹಕಕ್ಕೆ ಎಕ್ಸಾಂಪಲ್ಲು. ನೆಕ್ಸ್ಟ್, ಅವಾಹಕಗಳು ಅಥವಾ ಅಲ್ಪವಾಹಕಗಳು ಅಂದರೆ ಏನಪ್ಪ ಅಂದರೆ ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡದ ವಸ್ತುಗಳನ್ನು, ನೋಡಿ, ತಮ್ಮ ಮೂಲಕ ಇವು ಏನು ಮಾಡಲ್ಲ ಅಂತ ಉಷ್ಣವನ್ನು ಹರಿಯಲು ಬಿಡುವುದಿಲ್ಲ ಅಂತ, ಅಂಥವುಗಳನ್ನು ಅವಾಹಕಗಳು ಅಥವಾ ಅಲ್ಪವಾಹಕಗಳು ಅಥವಾ ಇಂಗ್ಲೀಷ್ನಲ್ಲಿ ಪೂವರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಪ್ಲಾಸ್ಟಿಕ್, ಒಣಕಟ್ಟಿಗೆ, ಇವುಗಳ ಏನಿವು ಅವಾಹಕಕ್ಕೆ ಉದಾಹರಣೆ. ಘನ ವಸ್ತುಗಳಲ್ಲಿ ಉಷ್ಣವು ಸಾಮಾನ್ಯವಾಗಿ ಈಗ ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದೆ, ಘನ ವಸ್ತುಗಳಲ್ಲಿ ಉಷ್ಣ ಯಾವ ರೀತಿ ಪ್ರಸಾರ ಆಗ್ತೈತಿ, ವಹನದಿಂದ ಪ್ರಸಾರ ಆಗ್ತೈತಿ. ನೆಕ್ಸ್ಟ್, ದ್ರವ ಮತ್ತು ಅನಿಲಗಳಲ್ಲಿ ಉಷ್ಣವು ಸಂವಹನದಿಂದ, ನೋಡಿ, ಘನ ವಸ್ತುಗಳಲ್ಲಿ ಉಷ್ಣವು ವಹನದಿಂದ ಪ್ರಸಾರವಾದರೆ ದ್ರವ ಮತ್ತು ಅನಿಲಗಳಲ್ಲಿ ಉಷ್ಣವು ಸಂವಹನದಿಂದ ಪ್ರಸಾರವಾಗುತ್ತದೆ. ಹಾಗಾದರೆ ವಿಕಿರಣದಿಂದ ಉಷ್ಣ ಪ್ರಸಾರವಾಗಲು ಯಾವುದಾದ್ರೂ ಮಾಧ್ಯಮದ ಅವಶ್ಯಕತೆ ಇದೆಯಾ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಕಡಲ್ ಗಾಳಿ ಅಂತ ಕರಿತೀವಿ, ಸೀ ಬ್ರಿಡ್ಜ್ ಅಂತ ಕರಿತೀವಿ. ಅಂದರೆ ಏನು ಸ್ವಲ್ಪ ಅಂದರೆ ಸಮುದ್ರದಿಂದ ಭೂಮಿಯ ಕಡೆ ಬೀಸುವ ಗಾಳಿಯನ್ನು ಕಡಲ್ ಗಾಳಿ ಅಥವಾ ಸೀ ಬ್ರಿಡ್ಜ್ ಅಂತ ಕರಿತೀವಿ. ನೋಡಿ, ಸಮುದ್ರದಿಂದ ಏನು ಮಾಡ್ತೈತಿ, ಭೂಮಿಯ ಕಡೆಗೆ ಗಾಳಿ ಬೀಸ್ತಾ ಇರ್ತೈತಿ, ಅದನ್ನು ಕಡಲ್ ಗಾಳಿ ಅಂತ ಕರಿತೀವಿ. ಇದು ಯಾವ ಸಮಯದಲ್ಲಿ ಬೀಸ್ತೈತಪ್ಪ ಅಂದ್ರೆ ಹಗಲಿನ ಸಮಯದಲ್ಲಿ ಬೀಸ್ತೈತಿ. ಯಾಕಪ್ಪ ಅಂದ್ರೆ ನೀವು ನೋಡ್ಬೋದು, ಬಿಸಿಲು ಅಂದರೆ ಬೆಳಗ್ಗೆ ಸೂರ್ಯ ಹುಡ್ತಾನಲ್ಲ, ಆವಾಗ ಭೂಮಿ ಏನಾಗ್ತೈತಿ ಜಲ್ದಿ ತಾಪ ಆಗ್ತೈತಿ, ಅಂದರೆ ಜಲ್ದಿ ಏನಾಗ್ತೈತಿ ಭೂಮಿ ಬಿಸಿ ಆಗ್ತೈತಿ. ಸಮುದ್ರ ಏನಾಗ್ತೈತಿ ಆವಾಗ ಜಲ್ದಿ ಬಿಸಿ ಆಗಲ್ಲ, ಅದನ್ನ ಏನಿರ್ತೈತಿ ತಂಪಾಗಿರ್ತೈತಿ. ಅದಕ್ಕಾಗಿ ಹೈ ಪ್ರೆಷರ್ ಎಲ್ಲಿರ್ತೈತಿ, ಸಮುದ್ರದಲ್ಲಿ ಹೈ ಪ್ರೆಷರ್ ಇರ್ತೈತಿ. ಇಲ್ಲಿ ಭೂಮಿಯ ಮೇಲೆ ಏನಿರ್ತೈತಿ ಲೋ ಪ್ರೆಷರ್ ಇರ್ತೈತಿ. ಅಂದರೆ ಎಲ್ಲಿ ಟೆಂಪ್ರೇಚರ್ ಹೈ ಇರ್ತೈತಲ್ಲ ಅಲ್ಲಿ ಏನಿರ್ತೈತಿ ಆವಾಗಲೂ ಪ್ರೆಷರ್ ಕಡಿಮೆ ಇರ್ತೈತಿ. ಟೆಂಪ್ರೇಚರ್ ಎಲ್ಲಿ ಕಡಿಮೆ ಇರ್ತೈತಲ್ಲ ಅಲ್ಲಿ ಪ್ರೆಷರ್ ಏನಿರ್ತೈತಿ ಹೈ ಇರ್ತೈತಿ. ಹಾಗಾದರೆ ಗಾಳಿ ಯಾವ ರೀತಿ ಚಲಿಸ್ತೈತಪ್ಪ ಅಂದರೆ ಗಾಳಿ ಹೈ ಪ್ರೆಷರ್ಲಿಂದ ಲೋ ಪ್ರೆಷರ್ ಕಡೆಗೆ ಚಲಿಸ್ತೈತಿ. ಹಾಗಾದರೆ ಇಲ್ಲಿ ಸಮುದ್ರದಿಂದ ಭೂಮಿಯ ಕಡೆಗೆ ಗಾಳಿ ಚಲಿಸ್ತೈತಿ ಆವಾಗ ಹಗಲಿನ ಸಮಯದಲ್ಲಿ. ಅದಕ್ಕಾಗಿ ಇದನ್ನು ಏನಂತ ಕರಿತೀವಿ, ಕಡಲ್ ಗಾಳಿ ಅಂತ ಕರಿತೀವಿ. ಅದೇ ರೀತಿಯಾಗಿ ರಾತ್ರಿ ವೇಳೆಯಲ್ಲಿ ಇದಕ್ಕೆ ವಿರುದ್ಧವಾಗಿರ್ತೈತಿ. ಹಾಗಾದರೆ ಯಾವ ರೀತಿಯಪ್ಪ ಅಂದರೆ ನೋಡಿ, ಇಲ್ಲಿ ನೋಡ್ಬೋದು ನೀವು, ರಾತ್ರಿಯ ವೇಳೆಯಲ್ಲಿ ಇದಕ್ಕೆ ವಿರುದ್ಧವಾಗಿ ಭೂಮಿಗಿಂತಲೂ ನೀರು ಏನಾಗ್ತೈತಿ ನಿಧಾನವಾಗಿ ತಣಿಯುತ್ತದೆ. ಅಂದರೆ ಭೂಮಿ ಏನಾಗ್ತೈತಿ ಜಲ್ದಿ ತಂಪಾತೈತಿ, ನೀರು ಏನಿರ್ತೈತಿ ಸಮುದ್ರ ನಿಧಾನವಾಗಿ ತಂಪಾತೈತಿ. ಆದ್ದರಿಂದ ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆಗೆ ಚಲಿಸುತ್ತದೆ. ಇದನ್ನು ನೆಲಗಾಳಿ ಅಥವಾ ಲ್ಯಾಂಡ್ ಬ್ರಿಡ್ಜ್ ಅಂತ ಕರಿತೀವಿ. ಏನಂತ ಕರಿತೀವಿ, ನೆಲಗಾಳಿ ಅಥವಾ ಲ್ಯಾಂಡ್ ಬ್ರಿಡ್ಜ್. ಇಲ್ಲಿ ನೋಡ್ಬೋದು ನೀವು, ರಾತ್ರಿಯ ಸಮಯದಲ್ಲಿ ಏನಾಗ್ತೈತಿ ಸೂರ್ಯಾಸ್ತ ಆದಾಗ ಭೂಮಿ ಏನಾಗ್ತೈತಿ ಜಲ್ದಿ ತಂಪಾತೈತಿ. ಸಮುದ್ರ ಅವಾಗೇನಾಗಲ್ಲ, ನೀರು ಜಲ್ದಿ ತಂಪಾಗಲ್ಲ. ಹೌದಾ, ಇಲ್ಲಿ ಏನಾಗ್ತೈತಿ ತಂಪಾಗಿರುವಂಥ ಭೂಮಿಯು ಹೈ ಪ್ರೆಷರನ್ನು ಹೊಂದಿರ್ತೈತಿ, ಸ್ವಲ್ಪ ಬಿಸಿ ಇರುವಂಥ ಸಮುದ್ರವು ಲೋ ಪ್ರೆಷರನ್ನು ಹೊಂದಿರ್ತೈತಿ. ಇಲ್ಲಿ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಏನಾಗ್ತೈತಿ ಗಾಳಿ ಚಲಿಸ್ತೈತಿ. ಅದಕ್ಕಾಗಿ ಇದನ್ನು ಏನಂತ ಕರಿತೀವಿ, ಲ್ಯಾಂಡ್ ಬ್ರಿಡ್ಜ್ ಅಥವಾ ನೆಲಗಾಳಿ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ನಾವು ಬೇಸಿಗೆ ಕಾಲದಲ್ಲಿ ಯಾವ ರೀತಿಯ ಬಟ್ಟೆಯನ್ನು ಧರಿಸುವುದರಿಂದ ನಮಗೆ ಹೆಚ್ಚು ಆರಾಮದಾಯಕವಾಗಿರ್ತೀವಪ್ಪ ಅಂದರೆ ಬಿಳಿ ತಿಳಿ ಬಣ್ಣದ ಬಟ್ಟೆಗಳನ್ನು ನಮ್ಮ ಮೈ ಮೇಲೆ ಏನು ಉಷ್ಣ ಬೀಳ್ತೈತಲ್ಲ ಆ ಉಷ್ಣವನ್ನು ಏನು ಮಾಡ್ತೈತೆ ಅದು
ಪ್ರತಿಫಲಿಸ್ತೈತತ್ತ. ಆದ್ದರಿಂದಲೇ ಇವುಗಳನ್ನು ಏನಂತ ಮಾಡ್ಬೇಕು ನಾವು ಬೇಸಿಗೆಯಲ್ಲಿ ಧರಿಸುವುದು ಹೆಚ್ಚು ಆರಾಮದಾಯಕ. ಅಂದರೆ ಜಾಸ್ತಿ ದಪ್ಪ ಇರಬಾರ್ದು ಬಟ್ಟೆ, ಬಿಳಿ ತಿಳಿ ಬಣ್ಣದ ಇರಬೇಕು. ಅಂಥ ಬಟ್ಟೆಗಳನ್ನು ನಾವೇನು ಮಾಡಬೇಕು ಬೇಸಿಗೆಯಲ್ಲಿ ಧರಿಸ್ಬೇಕು. ಅವು ಏನು ಮಾಡ್ತಾವಂತ ಬಹುಪಾಲು ಉಷ್ಣವನ್ನು ಪ್ರತಿಫಲಿಸ್ತಾವಂತ, ತಮ್ಮಲ್ಲಿ ಇಟ್ಕೊಳ್ಳಲ್ಲ ಅಂತ, ಅವು ರಿಫ್ಲೆಕ್ಟ್ ಮಾಡ್ತಾವಂತ. ಓಕೆನಾ. ನೆಕ್ಸ್ಟ್, ಚಳಿಗಾಲದಲ್ಲಿ ಯಾವ ರೀತಿಯ ಬಟ್ಟೆಯನ್ನು ಧರಿಸ್ಬೇಕಪ್ಪ ಅಂದರೆ ದಟ್ಟವಾದ ಬಣ್ಣದ ಮೇಲ್ಮೈಗಳು ಹೆಚ್ಚು ಉಷ್ಣವನ್ನು ಹೀರಿಕೊಳ್ತಾವಂತ. ಆದ್ದರಿಂದ ಚಳಿಗಾಲದಲ್ಲಿ ದಟ್ಟವಾದ ಬಣ್ಣದ ಬಟ್ಟೆಗಳು ನಮಗೆ ಆರಾಮದಾಯಕ ದಪ್ಪವಾದಂಥ ಬಟ್ಟೆಗಳನ್ನು ಧರಿಸ್ಬೇಕು. ಯಾವಾಗ ಚಳಿಗಾಲದಲ್ಲಿ ಅವು ಏನು ಮಾಡ್ತಾವಂತ ಉಷ್ಣವನ್ನು ಹೀರ್ಕೋತಾವತ್ತ, ಅವು ಏನು ಮಾಡಲ್ಲ ಉಷ್ಣವನ್ನು ಬಿಟ್ಟುಕೊಡಲ್ಲ. ಓಕೆನಾ. ಇದಿಷ್ಟೇನಾಗಿತ್ತಪ್ಪ ಅಂದರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದೆ ನೋಡಿ. ಇದು ನೋಡಿ, ಹಗಲಿನ ಸಮಯ, ಇಲ್ಲಿ ರಾತ್ರಿಯ ಸಮಯ. ಹಗಲಿನ ಸಮಯದಲ್ಲಿ ಯಾವ ಗಾಳಿ? ಸಮುದ್ರ ಗಾಳಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸಮುದ್ರದ ಕಡೆಯಲ್ಲಿಂದ ಭೂಮಿಯ ಕಡೆಗೆ ಬೀಸ್ತಾ ಇದೆಯಲ್ಲ ಗಾಳಿ, ಇಲ್ಲಿ ಎರಮಾಗಿ ತೋರಿಸ್ತಾ ಇದ್ದಾರಲ್ಲ, ಇದು ಕಡಲ್ ಗಾಳಿ ಅಥವಾ ಸೀ ಬ್ರೀಜ್ ಜೊತೆ ಕರಿತೀವಿ. ಇವಾಗ ಏನಾಗಿರ್ತೈತಿ, ಮೊದಲಿಗೆ ಭೂಮಿ ಏನಾಗ್ತಿರ್ತೈತಿ ಜಲ್ದಿ ಬೇಗನೆ ಬಿಸಿ ಆಗ್ತೈತಿ. ಯಾಕಪ್ಪ ಅಂದರೆ ಘನವಸ್ತು, ಅದು ಘನವಸ್ತು ಅಣುಗಳು ಏನಾಗಿರ್ತಾವೆ ಒತ್ತೊತ್ತಾಗಿ ಕೂಡ್ಕೊಂಡಿರ್ತಾವೆ. ಅವು ಅಣುಗಳ ಏನಾಗ್ತೈತಿ ಬೇಗನೆ ಚಲನೆಯಿಂದಾಗಿ ಬೇಗನೆ ಭೂಮಿ ಏನಾಗ್ತೈತಿ ಬಿಸಿ ಆಗ್ತೈತಿ. ನೀರು ಅಣುಗಳು ಏನಾಗಿರ್ತಾವೆ ಸ್ವಲ್ಪ ಸಡಿಲವಾಗಿರ್ತಾವೆ. ಅಲ್ಲೇನಾಗಿಲ್ಲ, ಅಣುಗಳ ಚಲನೆ ಬೇಗನೆ ಇದು ಆಗಲ್ಲ. ಅಲ್ಲಿ ಏನಾಗ್ತೈತಿ ಹಗಲಿನ ಸಮಯದಲ್ಲಿ ಸಮುದ್ರದ ನೀರು ತಡವಾಗಿ ಬಿಸಿ ಆಗ್ತೈತಿ. ಆ ಕಾರಣದಿಂದ ಏನಾಗ್ತೈತಿ, ಇಲ್ಲಿ ಭೂಮಿಯಲ್ಲಿ ಲೋ ಪ್ರೆಷರ್ ಇರ್ತೈತಿ, ಸಮುದ್ರದಲ್ಲಿ ಹೈ ಪ್ರೆಷರ್ ಇರ್ತೈತಿ. ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಯಾವಾಗಲೂ ಗಾಳಿ ಬೀಸೋದು ಹೆಂಗೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ. ಇದು ಹಗಲಿನ ಸಮಯ. ಇಲ್ಲಿ ರಾತ್ರಿ ಸಮಯ ನೀವು ನೋಡ್ಬೋದು, ಇದು ಸಮುದ್ರ, ಇದು ಭೂಮಿ. ಇಲ್ಲೇನಾಗ್ತಾ ಇದೆ, ಬೇಗನೆ ಭೂಮಿಯು ತಂಪಾಗುತ್ತೆ. ರಾತ್ರಿ ಸಮಯದಲ್ಲಿ ಏನು ಘನರೂಪದಲ್ಲಿರುವಂಥ ಭೂಮಿಯು ಬೇಗನೆ ಏನಾಗ್ತೈತಿ ತಂಪಾಗ್ತೈತಿ. ನೆಕ್ಸ್ಟ್, ಇಲ್ಲಿ ದ್ರವ ರೂಪದಲ್ಲಿರುವಂಥ ಏನು ಸಮುದ್ರದಲ್ಲಿರುವಂಥ ನೀರು ಬೇಗನೆ ತಂಪಾಗಲ್ಲದು, ಇದು ಸ್ವಲ್ಪ ಬಿಸಿಯಾಗೇ ಇರುತ್ತೆ ರಾತ್ರಿಯ ಸಮಯದಲ್ಲಿ. ಆವಾಗ ಭೂಮಿಯಲ್ಲಿನ ಗಾಳಿ ಏನು ಮಾಡ್ತೈತಿ ಹೈ ಪ್ರೆಷರ್ ಇರ್ತೈತಿ. ಈ ಹೈ ಪ್ರೆಷರ್ಲಿಂತ ಲೋ ಪ್ರೆಷರ್ ಆದಂಥ ಸಮುದ್ರದ ಕಡೆ ಬೀಸ್ತಾ ಇರ್ತೈತಿ. ಇದನ್ನು ಏನಂತ ಕರಿತೀವಿ, ನೆಲಗಾಳಿ ಅಂತ ಕರಿತೀವಿ ಅಥವಾ ಲ್ಯಾಂಡ್ ಬ್ರಿಡ್ಜ್ ಅಂತ ಕರಿತೀವಿ. ಓಕೆನಾ, ತಿಳಿತಾ. ನೆಕ್ಸ್ಟ್ ಏನಪ್ಪ ಅಂದರೆ 1742ರಲ್ಲಿ ಸೆಲ್ಸಿಯಸ್ ಅಳತೆ ಪಟ್ಟಿಯನ್ನು ಯಾರು ಕಂಡುಹಿಡಿತಾರಪ್ಪ ಅಂದರೆ ಸ್ವೀಡನ್ನಿನ ಖಗೋಳ ತಜ್ಞರಾದಂಥ ಆ್ಯಂಡರ್ಸ್ ಸೆಲ್ಸಿಯಸ್ ಅವರು ರೂಪಿಸ್ತಾರೆ. ಯಾರು? ಆ್ಯಂಡರ್ಸ್ ಸೆಲ್ಸಿಯಸ್. ಇವರು ಯಾವ ದೇಶದವರು? ಸ್ವೀಡನ್ ದೇಶದವರು. ಎಷ್ಟರಲ್ಲಿ? 1742ರಲ್ಲಿ. ಓಕೆನಾ. ಇದಿಷ್ಟೇನಾಗಿತ್ತಪ್ಪ ಅಂದರೆ 7th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ 4 ಪಾಠಗಳ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ PSTR, GPSTR ಮತ್ತು TETಗೆ ಹೆಲ್ಪ್ ಆಗುವಂಥ ಇನ್ನಿತರ ತರಗತಿಗಳನ್ನು ನಾನು ತರ್ತಾ ಇರ್ತೀನಿ. ಇದಿಷ್ಟು ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.